Hi, my dear students, welcome back to your English Academy YouTube channel. For the betterment of you, my dear students, and my dear teachers who want to get the key answers of the question paper of Maulyankana March 2024 model question paper, ಮಾದರಿ ಪ್ರಶ್ನೋತ್ತರ ಪತ್ರಿಕೆ, ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, KSQASC Malleshwaram Bangalore 56003 class 8th. It is a second language English. ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ. ಮೈ ಡಿಯರ್ ಇಂಗ್ಲೀಷ್ ಲರ್ನರ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಮಾರ್ಕ್ಸ್ ಹೋದ ಸರ್ತಿ ಎಷ್ಟಿತ್ತಪ್ಪ ಅಂದ್ರೆ 40 ಇತ್ತು, ಈಗ ಎಷ್ಟಾಗ್ಯದ 50 ಆಗ್ಯದ ಮೈ ಡಿಯರ್ ಸ್ಟೂಡೆಂಟ್ಸ್. ಟೈಮ್ ಈಸ್ 2 hours 30 minutes. ಓಕೆ, ನೆಕ್ಸ್ಟ್ ಯಾವ ರೀತಿ ನೀವಿಲ್ಲಿ ಇನ್ಫಾರ್ಮೇಷನ್ ಫಿಲ್ ಮಾಡ್ಬೇಕು ಅನ್ನೋದ. ಬಿಫೋರ್ ದ್ಯಾಟ್ ಸಬ್ಸ್ಕ್ರೈಬ್ ದಿಸ್ SI Madhupati English Academy, subscribe and share to your friends. It will also help to your friend circle. And I will say here subscribe. Why should I say to you subscribe? Because your subscription is my motivation. If you will ನೀವು ಸಬ್ಸ್ಕ್ರಿಪ್ಷನ್ ಮಾಡಿ ಮೋಟಿವೇಶನ್ ಕೊಡ್ತಿರೋ ಬಿಡ್ತಿರೋ ಅನ್ನೋದು ನಿಮ್ಮ ಕೈಯಲ್ಲಿದೆ. ಬಿಕಾಸ್ ಯು ವಿಲ್ put on that subscribe button, then we have the motivation to bring that more videos for the betterment of your study, my dear students. Okay, it is a second language English. ಇಲ್ಲಿ ನಿಮ್ಮ ಹೆಸರನ್ನು ಹಾಕ್ರಿ, SATS ನಂಬರು, ಸಿಗ್ನೇಚರ್ ಆಫ್ ದ ಸ್ಟೂಡೆಂಟ್, ಸ್ಕೂಲ್ ಡೈಸ್ ಕೋಡು, ಇದೆಲ್ಲ ರೂಮ್ ಇಲ್ಯುಸ್ಟ್ರೇಟರ್ ಫಿಲ್ ಮಾಡ್ತಾರೆ. ಸ್ಕೂಲ್ ನೇಮ್ ಹಾಕ್ರಿ, ಅವರೇ ಹಾಕ್ತಾರೆ. ಕ್ಲಸ್ಟರು, ಬ್ಲಾಕು, ಡಿಸ್ಟ್ರಿಕ್ಟು, ಗೌರ್ಮೆಂಟು, ಎಡೆಡು, ಅನ್ಎಡೆಡು. ದೆನ್ ಹಿಯರ್ ಸಿಗ್ನೇಚರ್ ಆಫ್ ದ ರೂಮ್ ಇನ್ವಿಜಿಲೇಟರ್. ನೀವು ಎಷ್ಟು ಮಾರ್ಕ್ಸಿಗೆ ಎಷ್ಟು ಆನ್ಸರನ್ನು ತಗೊಂಡ್ರಿ ಅನ್ನೋದಿಲ್ಲಿ ಕ್ವಶನ್ ನಂಬರ್ಸ್ ಇದೆ, ಆಪ್ಟೆಡ್ ಮಾರ್ಕ್ಸ್ ಇದೆ. ಇಟ್ ಈಸ್ ಅ ಗ್ರ್ಯಾಂಡ್ ಟೋಟಲ್. ಹೌ ಮೆನಿ ಮಾರ್ಕ್ಸ್ ಯು ಗಾಟ್ ದ್ಯಾಟ್ ಔಟ್ ಆಫ್ 50. ನೀವೆಲ್ಲರೂ 50 ತಗೋತೀರಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯು ಆರ್ ಅವರ್ ಸ್ಟೂಡೆಂಟ್ಸ್. ಫಾರ್ ದ್ಯಾಟ್ ರೀಸನ್ ಇಲ್ಲಿ ವರ್ಡ್ಸಲ್ಲಿ ಬರೀತಾರೆ ಸಿಗ್ನೇಚರ್ ಆಫ್ ದ ಇವ್ಯಾಲ್ಯುವೇಟರ್. ನೀವೆಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ ಅನ್ನೋ ಉದ್ದೇಶದಿಂದ I brought that this question paper, the betterment of you, my dear students. Okay, the first we will start the question paper. 4 alternatives are given for each of the following questions or incomplete statements. Choose the correct alternative and write the complete answer along with the option for question number 1 to 16. 16 ಕ್ವಶನ್ ಇದ್ದಾವೆ. ಪ್ರತಿಯೊಂದು ಕ್ವಶನು ಕೂಡ 1 ಮಾರ್ಕ್ಸ್ ಇದಾವೆ. ಟೋಟಲ್ ಆಗಿ ನೀವು ಮಲ್ಟಿಪಲ್ ಚಾಯ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 16 ಮಾರ್ಕ್ಸನ್ನು ನೀವು ಈಸಿಯಾಗಿ ತೆಗಿಬೋದು. ಹಾಗಾದ್ರೆ ಕ್ವಶನ್ಸ್ ಏನು? ಫಸ್ಟ್ ಕ್ವಶನ್ ಇದೆ ನೋಡ್ರಿ ಡಿಯರ್ ಸ್ಟೂಡೆಂಟ್ಸಲ್ಲಿ. ದ ಚಿಲ್ಡ್ರನ್ ಆರ್ ದ ಟ್ರೆಸರ್ ಆಫ್ ಎ ನೇಷನ್. ಟ್ರೆಸರ್ಗೆ ಅಂಡರ್ಲೈನ್ ಮಾಡಿದ್ದಾರೆ. ದ ಸಿನಾನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಅಂಡರ್ಲೈನ್ ಮಾಡಿದ ಶಬ್ದದ ಸಮಾನಾರ್ಥಕ ಪದ ಯಾವುದು? ಬ್ಯೂಟಿನ ಅಲ್ಲ, ಬರ್ಡನ್ ಅಲ್ಲ, ವೆಲ್ತ್. ಟ್ರೆಸರ್ ಅಂದ್ರೆ ಏನು? ವೆಲ್ತ್, ಸಂಪತ್ತು. ಹಾಗಾಗಿ ಲಾಸ್ ಅನ್ಕೆ ಅಲ್ಲ. ಹಾಗಾದ್ರೆ ಅವರ್ ರೈಟ್ ಆನ್ಸರ್ ಇಸ್ ಸಿ, ವೆಲ್ತ್. ಟ್ರೆಸರ್ದು ಸಿನಾನಿಮ್ ಇಸ್ ವೆಲ್ತ್. ಯಾವ ರೀತಿ ಆನ್ಸರ್ ಬರೀಬೇಕು ಅದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಆನ್ಸರ್ ಅಂತಲ್ಲಿ ಆಪ್ಷನ್ಸ್ ಈ ಬಾಕ್ಸಲ್ಲಿ ಆಪ್ಷನ್ ಹಾಕ್ರಿ, ಇಲ್ಲಿ ನಿಮ್ಮ ಆನ್ಸರ್ ಬರೀರಿ. ಇಟ್ಸ್ ಎನಫ್ ಫಾರ್ ದಟ್ ಟು ಗೆಟ್ 1 ಮಾರ್ಕ್. ಇಷ್ಟೇ ನೀವು ಮಾಡೋದದ, ಇಲ್ಲಿ ಮತ್ತೇನೂ ಇಲ್ಲ. ಓಕೆ, ಲೆಟ್ಸ್ ಮುಂದಿನ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಈಸ್, ದೋ ವಿ ಬಿಕಮ್ ಓಲ್ಡ್ ವಿ ಮಸ್ಟ್ ಥಿಂಕ್ ವಿ ಆರ್ ಡ್ಯಾಶ್ ಎನಫ್ ಟು ಡೂ ಅವರ್ ವರ್ಕ್. ದ ಅಪ್ರೋಪ್ರಿಯೇಟ್ ಆಂಟನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಅಂಡರ್ಲೈನ್ ಯಾವುದಕ್ಕೆ ಮಾಡಿದ್ದಾರೆ? ಓಲ್ಡ್ಗೆ ಮಾಡಿದ್ದಾರೆ ನೋಡ್ರಿ. ಹಾಗಾದ್ರೆ ಓಲ್ಡ್ ಆ್ಯಂಟನಿಮ್ ಯಾವನಾಗುತ್ತೆ? ನ್ಯೂ. ಓಕೆ, ಇಲ್ಲಿ ಯಂಗ್, ಕ್ಲೆವರ್, ಹಾರ್ಡ್. ಓಲ್ಡ್ಗೆ ನೀವು ಆಗಂಗಿಲ್ಲ. ಯಂಗ್, ಓಲ್ಡ್ ಅವ್ರ ವಯಸ್ಸಾದವರು, ನಾವು ಯಂಗಿದ್ದವರು, ಕ್ಲೆವರ್ ಆಗಲ್ಲ. ಹಾಗಾದ್ರೆ ಆನ್ಸರ್ ಬಿ ಈಸ್ ಯಂಗ್ ಈಸ್ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಆ ಆನ್ಸರನ್ನು ಯಾವ ರೀತಿ ಬರೀಬೇಕು ನೋಡ್ರಲ್ಲಿ, ಬಾಕ್ಸಲ್ಲಿ ಬಿ ಹಾಕ್ರಿ, ಇಲ್ಲಿ ಯಂಗ್ ಅಂತ ಬರೀರಿ. ದೆನ್ ದ ಥರ್ಡ್ ಕ್ವಶನ್ ಈಸ್, ಗಂಗಾ ಈಸ್ ಡ್ಯಾಶ್ ಸ್ಯಾಕ್ರೆಡ್ ರಿವರ್. ಇಟ್ ಈಸ್ ಆಲ್ಸೋ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ದ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಆರ್. ಈ ಕ್ವಶನ್ ಯಾವ ಟಾಪಿಕ್ ಮೇಲೆ ಬಂದಿದೆಪ್ಪ ಅಂತಂದ್ರೆ ಆರ್ಟಿಕಲ್ಸ್ ಟಾಪಿಕ್ ಮೇಲಿದೆ. ಹಾಗಾದರೆ ಗಂಗಾ ಈಸ್ ಅ ಸ್ಯಾಕ್ರೆಡ್ ರಿವರ್, ಎ ಆ್ಯನ್. ಇಟ್ ಈಸ್ ಆಲ್ಸೋ ಆ್ಯನ್ ಬರಲ್ಲ.
ದ ಬರುತ್ತೆ. ದ ಯಾಕೆ ಬರುತ್ತಪ್ಪ ಅಂದ್ರೆ ಅಲ್ಲಿ ದೇರ್ ಇಸ್ ಸೂಪರ್ಲೇಟಿವ್ ಡಿಗ್ರಿ ಆರ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್. ಲಾಂಗೆಸ್ಟ್ ಅನ್ನೋದೇನದ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಅದ, ಅದಕ್ಕೆ ದ ಬರ್ತದೆ. ಎ ದ ಎಲ್ಲಿದೆ ನೋಡ್ರಿ, ಎ ಆ್ಯನ್ ಇದು ತಪ್ಪ, ದ ಎ ಕರೆಕ್ಟ್ ಅದ. ಎ ಆ್ಯನ್ ದ ಇಲ್ಲಿ ಆಪ್ಷನ್ ಡಿ, ಎ ದ ಇಸ್ ಅ ರೈಟ್ ಆನ್ಸರ್. ಗಂಗಾ ಈಸ್ ಅ ಸಕ್ರೆಡ್ ರಿವರ್, ಇಟ್ ಈಸ್ ಆಲ್ಸೋ ದಿ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಡಿ ಆಪ್ಷನ್ ಈಸ್ ರೈಟ್. ಆಪ್ಷನ್ ಡಿ ಅನ್ನು ಇಲ್ಲಿ ಬರೀರಿ, ಆನ್ಸರನ್ನು ಎ ದ ಅಂತ ಇಲ್ಲಿ ಬರೀರಿ. ಓಕೆ, ದೆನ್ ನೆಕ್ಸ್ಟ್ we will move to that the fourth question. The fourth question is the teacher dash dictate, bracket ಅಲ್ಲಿ dictate ಕೊಟ್ಟಿದ್ದಾರೆ ನೋಡ್ರಿ, a few words to write in the class. The appropriate form of the word to be filled in the blank is, ಸರಿಯಾದ ಪದವನ್ನು ಈ ಬ್ಲ್ಯಾಂಕಲ್ಲಿ ತುಂಬಬೇಕು. ಹಾಗಾದ್ರೆ ಯಾವುದು? ಆಲ್ರೆಡಿ ಅವ್ರು ಹೇಳಿದಾರ, ಡಿಕ್ಟೇಟೆಡ್ ಫಾಸ್ಟ್ ಆಗ್ತದೆ ನಾವು. ಡಿಕ್ಟೇಷನ್ ಅನ್ನೋದು ಡಿಕ್ಟೇಟೆಡ್ ವರ್ಬ್ ಅದ, ಪಾಸ್ಟ್ ವರ್ಬ್ ಅದ. ಡಿಕ್ಟೇಷನ್ ಅನ್ನೋದು ನೌನ್ ಅದ. ಡಿಕ್ಟೇಟಿಂಗ್ ಆಗಲ್ಲ, ಅಲ್ಲಿ ವಾಸ್ ವರ್ ಅಥವಾ ಈಸ್ ಆಮರ್ ಬರಬೇಕಾಗಿತ್ತು, ಡಿಕ್ಟೇಟ್ ಅನ್ನೋಕ್ಕೂ ಆಗಂಗಿಲ್ಲ. ಹಾಗಾದ್ರೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್, ದಟ್ ಈಸ್ ಡಿಕ್ಟೇಟೆಡ್. ಈ ರೀತಿ ಇಲ್ಲಿ ಆಪ್ಷನ್ ಹಾಕ್ರಿ, ಎ ದ ಆನ್ಸರ್ ಈಸ್ ಡಿಕ್ಟೇಟೆಡ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. I dash John's dash address. The appropriate words to be filled in the blanks are. ನೀವು ಬರಂಗಿಲ್ಲ, ನನಗೆ ಗೊತ್ತು ಆಗಬೇಕಲ್ಲ ಯಾರ ಅಡ್ರೆಸ್ಸು, ಜಾನ್ಸ್ ಅಡ್ರೆಸ್ಸು. ಆಗ ಈ ನೀವು ಆಗಂಗಿಲ್ಲ, ಹಾಗಾದ್ರೆ NEWBನೂ ಆಗಂಗಿಲ್ಲ. ಹಾಗಾದ್ರೆ ಡಿ ಕರೆಕ್ಟ್ ಅದ ನೋಡ್ರಿ. ಯಾವ ರೀತಿಪ್ಪ ಅಂದ್ರೆ ಐ ನ್ಯೂ KNEW, ಜಾನ್ಸ್ NEW, ಹೊಸ ನನಗೆ ಗೊತ್ತು ಜಾನ್ಸನ ಹೊಸ ಅಡ್ರೆಸ್ಸು. ಹಾಗಾದ್ರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ದ ಆನ್ಸರ್ ಇಲ್ಲಿ ನೀವು ಬರೀರಿ, ಇನ್ನೊಂದು ನೀವನ್ನು ಈ ರೀತಿ ಯು ವಿಲ್ ಎಂಡ್ ದ ಆನ್ಸರ್. ನೆಕ್ಸ್ಟ್ ಸಿಕ್ಸ್ ಕ್ವಶನ್. ವಾಟ್ ಈಸ್ ದಟ್ ಸಿಕ್ಸ್ ಕ್ವಶನ್? ಫಾತಿಮಾ ಈಸ್ ಎ ಗುಡ್ ಡ್ಯಾನ್ಸರ್. ಫಾತಿಮಾ ಅಂಡರ್ಲೈನ್ ಮಾಡಿದ್ದಾರೆ, ಡ್ಯಾನ್ಸರನ್ನು ಅಂಡರ್ಲೈನ್ ಮಾಡಿದ್ದಾರೆ. ದ ಅಂಡರ್ಲೈನ್ಡ್ ವರ್ಡ್ಸ್ ಇನ್ ಅಬೋವ್ ಸೆಂಟೆನ್ಸ್ ಆರ್. ಕೊಟ್ಟಂಥ ವಾಕ್ಯದಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ ಯಾವುವು? ಆಪ್ಷನ್ ಎ ಪ್ರನೌನ್ ಅನ್ಕ ಅಲ್ಲ. ಪ್ರನೌನ್ ಅಂದರೆ ಏನು? ಪ್ರನೌನ್ ಈಸ್ ಅ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ನಾಮಪದಲಾಗಿ ಬೇಸ್ ವರ್ಬ್ಸ್ ಅದ, ವರ್ಬ್ ಆ್ಯಕ್ಷನ್ ವರ್ಡ್ ಇದು ಬರೋಂಗಿಲ್ಲ, ನೌನ್ಸ್ ಬರುತ್ತೆ ನೋಡ್ರಿ. ಫಾತಿಮಾ ನೌನ್ ಈಸ್ ಅ ನೇಮಿಂಗ್ ವರ್ಡ್. ಡ್ಯಾನ್ಸರ್ ಫಾತಿಮಾ ಅನ್ನೋದು ಯಾವುದಿದೆ ಇಲ್ಲಿ ಅಪ್ಪ ಅಂತಂದ್ರೆ ಫಾತಿಮಾ ಈಸ್ ಅ ಪ್ರಾಪರ್ ನೌನ್. ನಿಮಗೆ ಇನ್ನಷ್ಟು ಕ್ವಶನ್ಸ್ ಬಂದರೆ ಸಾಲ್ವ್ ಮಾಡ್ಲಿಕ್ಕಾಗತ್ತೆ. ಆಗ ಡ್ಯಾನ್ಸರ್ ಅನ್ನೋದು ಏನದ? ಕಾಮನ್ ನೌನ್ ಅದ. ಹಾಗಾದ್ರೆ ಎರಡು ನೌನ್ಸ್ಗಳು ಯಾವಪ್ಪ ಅಂತಂದ್ರೆ ಯಾವ ನೌನ್ಸೇ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ರೈಟ್ ಹಿಯರ್ ನೌನ್ಸ್. ಈ ರೀತಿ ಆನ್ಸರ್ ಬರೆದು ಯು ವಿಲ್ ಎಂಡ್ ದ ಆನ್ಸರ್. ಓಕೆ, ಇಟ್ ಈಸ್ ದ ಸಿಕ್ಸ್ತ್ ಆನ್ಸರ್. ನೆಕ್ಸ್ಟ್ ಸೆವೆಂತ್ ಕ್ವಶನ್ ವಿ ವಿಲ್ ಸಿ ನೌ. ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ಸ್ ಆ್ಯಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ. ಈ ಒಂದು ಪಿಕ್ಚರ್ನ ಸ್ಟಡಿ ಮಾಡಿರಿ, ಕೊಟ್ಟಂಥ ಪ್ರಶ್ನೆಗೆ ಆನ್ಸರ್ ಮಾಡಿರಿ. ಎ ಬಾಕ್ಸ್, ಬಿ ಬಾಕ್ಸ್, ಸಿ ಬಾಕ್ಸ್. ಎ ಬಾಕ್ಸು 5 kg ಅದ, ಬಿ ಬಾಕ್ಸು 10 kg ಅದ, ಸಿ ಬಾಕ್ಸು 15 kg ಅದ. ಬಾಕ್ಸ್ ಸಿ ಇಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ 3. ಎಲ್ಲಕ್ಕಿಂತ 15 kg ಅಂದ್ರೆ ಹಾಂ, ದಿಸ್ ಈಸ್ ದ ರೈಟ್. ಆಪ್ಷನ್ ಎ ಈಸ್ ರೈಟ್. ಬಾಕ್ಸ್ ಬಿ ಈಸ್ ಹೆವಿಯರ್ ದ್ಯಾನ್ ಬಾಕ್ಸ್ ಬಿ. ಇಲ್ಲ, ಅದಕ್ಕಿಂತ ಕಡಿಮೆ ಅದ ಅದು. ಬಾಕ್ಸ್ ಬಿ ಈಸ್ ನಾಟ್ ಹೆವಿಯರ್ ದ್ಯಾನ್ ಎ. ಇಲ್ಲ, ಬಾಕ್ಸ್ ಬಿ ಈಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ 3. ಬಿ ಇಲ್ಲ, 15 ಇಲ್ಲ, ಸಿ ಅದು. ಹಾಗಾದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಈ ಆಪ್ಷನನ್ನು ಈ ರೀತಿ ಬಾಕ್ಸಲ್ಲಿ ಹಾಕ್ರಿ, ದೆನ್ ಯು ಕ್ಯಾನ್ ರೈಟ್ ಹಿಯರ್ ದ ಆನ್ಸರ್. ಬಾಕ್ಸ್ ಸಿ ಈಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ 3 ಬಾಕ್ಸಸ್. ಎಷ್ಟು ಬರೆದ್ರೆ ಸಾಕು, 1 ಮಾರ್ಕ್ಸ್ ನಿಮಗೆ ಸಿಗಲೇಬೇಕು. ದೆನ್ ನೆಕ್ಸ್ಟ್ 8th question. Srishti is polite dash her sister is rude. The appropriate conjunction to be filled in the blank is. Srishti is polite. ಇಲ್ಲಿ ಅಪೋಸಿಟ್ ಇದೆ ನೋಡ್ರಿ. ಇಲ್ಲಿ ಒಂದು ಪಾಸಿಟಿವ್ ಅದ, ಇನ್ನೊಂದು ಸ್ಟೇಟ್ಮೆಂಟ್ ಏನದ? ನೆಗೆಟಿವ್ ಅದ. ಇದು ನೆಗೆಟಿವ್ ಅದ. ಹಾಗಾದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದಾಗ ನಾವು ಏನು ಯೂಸ್ ಮಾಡಬೇಕು? ಬಟ್ಟನ್ನು ಯೂಸ್ ಮಾಡಬೇಕು. ಬಿಕಾಸ್ ಬರಲ್ಲ, ದೇರ್ ಫೋರ್ ಬರಲ್ಲ, ಸೊ ಬರಲ್ಲ. ಬಟ್ ಈಸ್ ದ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗಾದ್ರೆ ಆಪ್ಷನ್ ಡಿ ಬಟ್ ಈಸ್ ದ ರೈಟ್ ಆನ್ಸರ್. ಈ ತೀರಿ ಬರೀರಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಗೆ ಭಾಳ ಫಾಸ್ಟ್ ಅನಿಸಿದರೆ
ಜಸ್ಟ್ ಪಾಸ್ ಆ್ಯಂಡ್ ನೀವು ಬೇಕಂದ್ರೆ ಬರ್ಕೋಬೋದು ಕೆ ಆನ್ಸರ್ಸನ್ನು ವಿತ್ ಕ್ವಶನ್. ಇಟ್ ವಿಲ್ ಹೆಲ್ಪ್ ಅ ಲಾಟ್ ಟು ಯುವರ್ ಸ್ಟಡಿ ಪ್ರಿಪ್ರೇಷನ್ ಆಫ್ ಯುವರ್ ಬೋರ್ಡ್ ಎಕ್ಸಾಮ್. 9th question, the word free rhymes with the words. ಫ್ರೀದು ರೈಮಿಂಗ್ ವರ್ಡ್ ಏನಾಗುತ್ತೆ, ಬಾತೆ ಆಗಂಗಿಲ್ಲ, ಕ್ಯೂ ಆಗಂಗಿಲ್ಲ, ಸಿ ಫ್ರೀ ಸಿ ಪ್ರೊನೌನ್ಸಿಯೇಷನ್ ಸೇಮ್ ಒಂದೇ ಫ್ಲೇವಲ್ ಹಿಯರ್ ಅನ್ನಕ್ಕೆ ಆಗಂಗಿಲ್ಲ. ಹಾಗಾದ್ರೆ ಆಪ್ಷನ್ ಬಿ ಈಸ್ ಸಿ ಇಸ್ ರೈಟ್ ಆನ್ಸರ್. ಈ ರೀತಿ ರೈಟ್ ಆನ್ಸರನ್ನು ಬಿ ಅಂತ ಹಾಕ್ರಿ, ಆನ್ಸರನ್ನು ಬರೀರಿ. ಫ್ರೀ ಸಿ ಇಸ್ ದ ರೈಟ್ ರೈಮಿಂಗ್ ವರ್ಡ್ ಆಫ್ ದ ಗಿವನ್ ಫ್ರೀ ಸಿ. ಓಕೆ, ನೆಕ್ಸ್ಟ್, study the following picture and choose the correct answer for questions number 10 and 11. ಪಿಕ್ಚರ್ ನೋಡಿ ನಿಮ್ಮ ಕ್ವಶನ್ಗೆ ಆನ್ಸರ್ ಬರೆಯತ್ತಂದಾರ. ಈ ಪಿಕ್ಚರ್ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇಲ್ಲೊಂದು ಹುಡುಗಿದ್ದಾಳ, ಪ್ಲೇಟಲ್ಲಿ ಏನಪ್ಪ ಹಕ್ಕಿಗಳಿಗೆ ಕಾಳುಗಳನ್ನ ಹಾಕ್ತಿದ್ದಾಳೆ. ಈ ಹುಡುಗಿದ್ದಾನೆ, ಇಲ್ಲೊಂದು ಮೊಲಗಳಿದ್ದಾವೆ, ರ್ಯಾಬಿಟ್ಸ್ ಇದ್ದಾವೆ, ಗಿಡ ಅದ, ಇದನ್ನೆಲ್ಲ ನೋಡ್ರಿ. ಸ್ವಲ್ಪ ಪಾಸ್ ಮಾಡಿ ಅಬ್ಸರ್ವ್ ಮಾಡಿರಿ. ದೆನ್ ಕಮ್ ಟು ದ ಕ್ವಶನ್ಸ್. The girl in the picture is feeding the birds. ತಿನ್ನಿಸಕತ್ತಾಳ. ಫೀಡಿಂಗ್ ದ ರ್ಯಾಬಿಟ್ಸ್ ಅಲ್ಲ, ವಾಚಿಂಗ್ ದ ರ್ಯಾಬಿಟ್ಸ್, ವಾಚ್ ಮಾಡತ್ತಿಲ್ಲ ಆಕಿ. ಪ್ಲೇಯಿಂಗ್ ವಿತ್ ಹರ್ ಬ್ರದರ್ ಅಲ್ಲ, ಆಟ ಆಡತ್ತಿಲ್ಲ ಆಕಿ. ಆಗ ರೈಟ್ ಆನ್ಸರ್ ಇಸ್ ಎ, ಫೀಡಿಂಗ್ ದ ಬರ್ಡ್ಸ್. ಈ ರೀತಿ ನಿಮ್ಮ ಆನ್ಸರನ್ನು ಈ ಬಾಕ್ಸಲ್ಲಿ ಹಾಕ್ರಿ, ಆನ್ಸರನ್ನು ಬರೀರಿ. ಓಕೆ, ನೆಕ್ಸ್ಟ್ ದ ಕ್ವಶನ್ ನಂಬರ್ 11th. ವಾಟ್ ಈಸ್ ದ್ಯಾಟ್ 11th ಕ್ವಶನ್? ದ ಪಿಕ್ಚರ್ ಟೆಲ್ಸ್ ಅಸ್ ದ್ಯಾಟ್ ವಿ ಮಸ್ಟ್ ಹರ್ಟ್ ದ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್. ಬರ್ಡನ್ನು ಹರ್ಟ್ ಮಾಡೋದು ನಮ್ಮದು ಅಲ್ಲೇ ಅಲ್ಲ, ಆಗ ತಪ್ಪಿದು. ಟೇಕ್ ಕೇರ್ ಆಫ್ ದ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್. ಓಕೆ, ಇದು ರೈಟ್. ಅದ್ರ ಕೇರ್, ಕಾಳಜಿ ಮಾಡಬೇಕು ಪಕ್ಷಿಗಳದು ಮತ್ತು ಪ್ರಾಣಿ. ಬಿ ಕ್ರೂಯಲ್ ಟು ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್. ಕ್ರೂರಾಗಿರೋದು ತಪ್ಪು. ನಾಟ್ ಲವ್ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್. ಲವ್ ಮಾಡಲೇಬೇಕು, ಮನುಷ್ಯರನ್ನು ಲವ್ ಮಾಡಬಾರ್ದು. ವಿ ಮಸ್ಟ್ ಲವ್ ದ್ಯಾಟ್ ನೇಚರ್ ಥಿಂಗ್ಸ್. ಪ್ರಾಣಿಗಳನ್ನು ಪ್ರೀತಿ ಮಾಡಿದರೆ ದೇ ವಿಲ್ ಗಿವ್ ದಟ್ ಲಾಟ್ ಆಫ್. ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ಬಿ ಇಲ್ಲಿ ಹಾಕ್ರಿ, ಆನ್ಸರನ್ನು ಬರೆದು ಬಿಡ್ರಿ. ಟೇಕ್ ಕೇರ್ ಆಫ್ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿ ವಿಲ್ ಕಮ್ ಟು ದ್ಯಾಟ್. ನೆಕ್ಸ್ಟ್, ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 12 to 13. ಈ ಕೊಟ್ಟಂಥ ಪ್ಯಾಸೇಜನ್ನು ಓದಿದ ಮೇಲೆ 12 ಮತ್ತು 13ನೇ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕು. ಏನದ ಪ್ಯಾಸೇಜ್ ಅನ್ನೋದನ್ನು ನೋಡೋಣ. ಎರಿಕ್ ಬಿಗ್ಯಾನ್ ಕ್ಲೈಂಬಿಂಗ್ ಮೌಂಟೇನ್ಸ್ ಆನ್ ಅರ್ಲಿ ಏಜ್. ಎರಿಕ್ ತನ್ನ ಒಂದು ಚಿಕ್ಕ ವಯಸ್ಸಿನಲ್ಲೇ ಮೌಂಟೇನ್ಸನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡ್ದ. ಹಿ ಫೈನಲಿ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್. ಫೈನಲಾಗಿ ಏನು ಹತ್ತದ? ಮೌಂಟ್ ಎವರೆಸ್ಟನ್ನು ಹತ್ತ. ಆಟ್ ದ ಏಜ್ ಆಫ್ 33. 33ನೇ ವಯಸ್ಸಿಗೆ ಮೌಂಟ್ ಎವರೆಸ್ಟನ್ನು ಹತ್ತದ. ಇಟ್ ವಾಸ್ ನಾಟ್ ಈಸಿ ಟು ಅಚೀವ್ ದಿಸ್ ಫೀಟ್. He bravely faced the weather conditions and steep slopes. ಅವನು ಬಹಳಷ್ಟು ವೆದರನ್ನು ಫೇಸ್ ಮಾಡ್ದ. He gave the team some anxious moments. ಟೀಮ್ಗಳಿಗೆ ಬಹಳ ಗಾಬರಿ ಇರ್ತಕ್ಕಂಥ ಒಂದು ಘಟನೆಗಳನ್ನು ಕೊಟ್ಟ. ಬಟ್ ಎರಿಕ್ ಸ್ಪಿರಿಟ್ ಆ್ಯಂಡ್ ಕಾನ್ಫಿಡೆನ್ಸ್ ರಿಮೇನ್ಡ್ ಅನ್ಬೀಟನ್. ಬಟ್ ಅವನ ಒಂದು ಕಾನ್ಫಿಡೆನ್ಸು, ಅವನ ಒಂದು ಚೈತನ್ಯ ಯಾವತ್ತೂ ಸೋಲೇ ಇಲ್ಲ. He was the first blind man to reach Mount Everest. ಅವ ಪ್ರಪ್ರಥಮ ಕುರುಡು ಮನುಷ್ಯ, ಕಣ್ಣಿರ್ಲಾರ್ದ ಮನುಷ್ಯ ಯಾರಪ್ಪ ಅಂದರೆ ಮೌಂಟ್ ಎವರೆಸ್ಟನ್ನು ಹತ್ತದವ. ಇಸಂಟ್ ದ್ಯಾಟ್ ಎ ಗ್ರೇಟ್ ಅಚೀವ್ಮೆಂಟ್? ಹಾಗಾದರೆ ಇದು ಗ್ರೇಟ್ ಅಚೀವ್ಮೆಂಟ್? ರಿಯಲಿ ಇಟ್ಸ್ 100% ಇಸ್ ಗ್ರೇಟ್ ಅಚೀವ್ಮೆಂಟ್. ಈ ರೀತಿ ಪ್ಯಾಸೇಜನ್ನು ನೋಡಿದೀವಿ. ಈ ಪ್ಯಾಸೇಜ್ ಮೇಲೆ ನಮಗೆ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಆನ್ಸರ್. ಎರಿಕ್ ಫೈನಲಿ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್ ಆಟ್ ದ ಏಜ್ ಆಫ್, ಇಲ್ಲಿದೆ ನೋಡ್ರಿ ಆನ್ಸರ್ 33 ಇಲ್ಲಿದೆ ನೋಡ್ರಿ 30. ಇದು ಅನ್ಕ ಅಲ್ಲೇ ಅಲ್ಲ. ಹಾಗಾದ್ರೆ ನೆಕ್ಸ್ಟ್ 23 ಅಲ್ಲೇ ಅಲ್ಲ, 31 ಅನ್ಕ ಅಲ್ಲ, 33 ಇಟ್ ಈಸ್ ದ ರೈಟ್. ಡಿ ಆಪ್ಷನ್ 33 ಇಸ್ ರೈಟ್. ಈ ರೀತಿ ನೀವಿಲ್ಲಿ ಮಾಡಿಕೊಂಡು ಆನ್ಸರ್ ಬರೆದು ಆಪ್ಷನ್ ಬರೀರಿ, ಆನ್ಸರ್ ಬರೀರಿ, ಗೆಟ್ ದ ಮಾರ್ಕ್ಸ್. ಈಸಿಯಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ 13th ಕ್ವಶನ್. ದ ಕ್ವಾಲಿಟಿ ಆಫ್ ಎರಿಕ್ ದಟ್ ಸಕ್ಸಸ್ಫುಲಿ ಹೆಲ್ಪ್ಡ್ ಹಿಮ್ ಟು ಕ್ಲೈಂಬ್ ಮೌಂಟ್ ಎವರೆಸ್ಟ್ ವಾಸ್ ಹೀಸ್. ಏನಿತ್ತು ಅವನ ಬಲ್ಲಿ? ಬ್ಯೂಟಿ ಇತ್ತ? ಬ್ಯೂಟಿ ಅವನ ಬಲ್ಲಿ ಇರಲಿಲ್ಲ, ತಪ್ಪು. ವೀಕ್ನೆಸ್ ಇತ್ತ ಹತ್ತಲ್ಲಿ, ಇವನು ತಪ್ಪು. ಹಾಗಾದ್ರೆ ಆಪ್ಷನ್ ಬಿ ಇಸ್ ಬ್ರೇವರಿ, ಧೈರ್ಯತನ ಇತ್ತು. ಹಾಗಾದ್ರೆ ಬಿ ಇಲ್ಲಿ ರೈಟ್ ಆನ್ಸರ್. ಲೇಜಿನೆಸ್ ಇತ್ತ ಹತ್ತೋದಾಗಲ್ಲ. ಈ ಒಂದು ರೈಟ್ ಆನ್ಸರ್ ಯಾವುದಿಲ್ಲಿ? ಬ್ರೇವರಿ. ಆಪ್ಷನ್ ಬಿ ಇಸ್ ಬ್ರೇವರಿ. ಆ ಬಿ ಅನ್ನು ಹಾಕ್ರಿ, ಆನ್ಸರ್ ಬರೀರಿ. ಓಕೆ, ನೆಕ್ಸ್ಟ್
ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13 ಏನಿದೆ, ಲೆಟ್ಸ್ ವಿ ವಿಲ್ ಸಿ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್ ಆಫ್ 8th ಸ್ಟ್ಯಾಂಡರ್ಡ್. ಸ್ಟಡಿ ದ ಫಾಲೋವಿಂಗ್ ಪ್ರೈಸ್ ಲಿಸ್ಟ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 14 to 15. ಈ ಪ್ರೈಸ್ ಲಿಸ್ಟನ್ನು ನೋಡಿರಿ, ಸ್ಟಡಿ ಮಾಡಿರಿ. 14ರಿಂದ 15ನೇ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕು. ಸೀರಿಯಲ್ ನಂಬರ್ 1, 2, 3, 4, 5, 6 ಐಟಮ್ಸ್ ಏನಿದೆ, ಕಿವಿ, ಆ್ಯಪಲ್ಲು, ಗ್ರೇಪ್ಸು, ಪೊಮಗ್ರಾನೆಟು, ಬನಾನಾ, ಆರೆಂಜು. ಪ್ರೈಸ್ ಪರ್ ಕಿಲೋಗ್ರಾಮ್. ಕಿವಿ ಎಟ್ಟದ 1 ಕಿಲೋಕ್ಕೆ 300 ಅದ. ಆ್ಯಪಲ್ ಎಷ್ಟದ 260 ಅದ. ಗ್ರೇಪ್ಸ್ ಎಟ್ಟದ 80 ಅದ. ಪೊಮಗ್ರಾನೆಟ್ ಎಟ್ಟದ 260 ಅದ. ಬನಾನಾ ಅದ 90 ಅದ. ಆರೆಂಜ್ ಅದ 100 ಅದ. ಇದರ ಮೇಲೆ ಕ್ವಶನ್ಸ್ ಯಾವ ರೀತಿ ಕೇಳಿದ ನೋಡೋಣ. ದ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಇನ್ ದ ಮಾರ್ಕೆಟ್ ಈಸ್. ಮಾರ್ಕೆಟ್ನಾಗ ಕಾಸ್ಟ್ಲಿ ಇರೋದು ಯಾವ, ಹೈಯೆಸ್ಟ್ ರೇಟ್ ಯಾವುದಿಲ್ಲ, 300. ಆಗ ರೈಟ್ ಆನ್ಸರ್ ಯಾವುದು? ಕಿವಿ. ಆಪ್ಷನ್ ಸಿ ಈಸ್, ನೀವು ಆಪ್ಷನ್ ನೋಡೋ ಹೊತ್ತಂಗಿಲ್ಲ, ನೀಟಾಗಿ ಓದ್ಕೊಂಡ್ಬಿಟ್ರೆ ಆಪ್ಷನ್ ಸಿ ಕಿವಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಬರೆದು ಬಿಡ್ರಿ, ಯು ವಿಲ್ ಗೆಟ್ ದ ಆನ್ಸರ್ ಮಾರ್ಕ್. ದ ಫ್ರೂಟ್ಸ್ ವಿಚ್ ಕಾಸ್ಟ್ ದ ಸೇಮ್ ಆರ್. ಫ್ರೂಟ್ಸ್ದು ಸೇಮ್ ಕಾಸ್ಟ್ ಯಾವುದದ ಇಲ್ಲಿ, ಯಾವ್ಯಾವ್ದು ನೋಡೋಣ. ಹಾಂ, ಇಲ್ಲದ ನೋಡ್ರಿ, ಏನದಪ್ಪ ಇಲ್ಲಿ ಕಾಸ್ಟ್ ಸೇಮ್ ಇರೋದು. ಆ್ಯಪಲ್ ಎಷ್ಟದ? 260 ಅದ. ಹಾಗಾದ್ರೆ ಇನ್ನೊಂದು ಯಾವುದು, ಪೊಮೊಗ್ರಾನೆಟ್ ಎಷ್ಟದ? 260 ಅದ. ಹಾಗಾದ್ರೆ ಆ್ಯಪಲ್ಲು ಮತ್ತು ಪೊಮೊಗ್ರಾನೆಟ್ ಎದ್ರಾಗದ ನೋಡ್ರಿ. ಆಪ್ಷನ್ ಓದ್ಬೇಡ್ರಿ ನಿಮಗೆ, ಎಲ್ಲದ ಆ್ಯಪಲ್ ಪೊಮೊಗ್ರಾನೆಟ್. ಆಪ್ಷನ್ ಡಿ ಅದ ನೋಡ್ರಿ. ಆಗ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಆ್ಯಪಲ್ ಆ್ಯಂಡ್ ಪೊಮೊಗ್ರಾನೆಟ್ ಈ ಆಪ್ಷನ್ ಹಾಕ್ರಿ, ಆನ್ಸರ್ ಬರೆದು ಬಿಡ್ರಿ. ಇಟ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್, ಜೋಶಿ ಈಸ್ ನ್ಯಾರೇಟಿಂಗ್ ಎ ಸ್ಟೋರಿ. ಏನು ಮಾಡತ್ತಂದಾರ ಇದ್ರದ್ದು? ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಟು ಬಿ ಆ್ಯಡೆಡ್ ಇನ್ ದ ಬ್ಲ್ಯಾಂಕ್ ಈಸ್. ಈ ಬ್ಲ್ಯಾಂಕಲ್ಲಿ ಕರೆಕ್ಟಾದ ಕ್ವಶನ್ ಟ್ಯಾಗ್ ಬರೀಬೇಕು. ಹಾಗಾದ್ರೆ ಕ್ವಶನ್ ಟ್ಯಾಗ್ ನಿಮಗೆ ಇದನ್ನೇ ಕೇಳಿದಾನ, ಮತ್ತು ಬೇರೆ ಕೇಳಿದರೆ ಅದರ ರೂಲ್ ನಿಮಗೆ ಗೊತ್ತಿರಬೇಕು. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಯಾವ್ದು ಬರ್ತದಪ್ಪ ಅಂತಂದ್ರೆ, ಇಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್. ಹಾಗಾದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ದು ರೂಲ್ ಏನು? ಮೊದಲು ಏನು ಬರಬೇಕು? ಪ್ರನೌನ್ ಬರಬೇಕು. ಅದಾದಮೇಲೆ ನಾಟ್ ಬರಬೇಕು. ಅದಾದಮೇಲೆ ಹಿಯರ್ ಮೊದಲು ಏನು ಬರಬೇಕಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಬರಬೇಕು. ಅದಾದಮೇಲೆ ನಾಟು, ಅದಾದಮೇಲೆ ಪ್ರನೌನು, ಅದಾದಮೇಲೆ ಪ್ರನೌನ್ ಆದಮೇಲೆ ಪ್ಲಸ್ ಕ್ವಶನ್ ಮಾರ್ಕ್. ಈ ರೂಲನ್ನು ನೀವು ಫಾಲೋ ಮಾಡಲೇಬೇಕು. ಯಾವಾಗ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ಇದಕ್ಕೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಹಾಗಾಗಿ ಜೋಶಿ ಈಸ್ ನ್ಯಾರೇಟಿಂಗ್ ಎ ಸ್ಟೋರಿ ಯಾವುದದ? ಪಾಸಿಟಿವ್ ಕ್ವಶನ್ ಟ್ಯಾಗ್ ಅದ. ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಯಾವುದದ ನೋಡ್ರಿ, ಇಲ್ಲಿ ಈಸ್ ಅದ. ಹಾಗಾದ್ರೆ ಈಸ್ ಎಲ್ಲಿ ಅದ? ಇಲ್ಲಿ ಅದ. ಎರಡು ಆಪ್ಷನ್ದಾಗ ಅದ ನೋಡ್ರಿ. ನೆಕ್ಸ್ಟ್ ಏನು ಬರಬೇಕು? ನಾಟ್ ಬರಬೇಕು. ನಾಟನ್ನು ಯೂಸ್ ಮಾಡೋಲ್ಲ ಕ್ವಶನ್ ಟ್ಯಾಗ್. ಅದ್ರ ಕಾಂಟ್ರಾಕ್ಷನ್ ಪವರ್ MT ಅನ್ನು ಯೂಸ್ ಮಾಡ್ತೀವಿ, NT. ಓಕೆ, ಇಸಂಟ್ ಅದ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಆಪ್ಷನ್ ಸಿ. ಅದೇ ಕೊಟ್ಟ ಜೋಶಿ ಇಸ್ ನಾಟ್ ಇತ್ತಿಕೊಂಡು ಈಸಿ ಬರ್ತಿತ್ತು. ಹಾಗಾದ್ರೆ ನಮ್ಮ ರೈಟ್ ಆನ್ಸರ್ ಯಾವುದಿಲ್ಲ? ಆಪ್ಷನ್ ಸಿ ಇಸ್ ದ ಇಸಂಟ್. ಈ ರೀತಿ ಆಪ್ಷನ್ ಹಾಕ್ರಿ, ಕ್ವಶನ್ ಟ್ಯಾಗ್ ಬರೆದು ಬಿಡ್ರಿ. ನೆಕ್ಸ್ಟ್, ಸೆಕೆಂಡ್ ಮೇನ್, ಡೂ ಆ್ಯಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ ನಂಬರ್ 17 to 20. ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸು. ಕ್ವಶನ್ ಸಿಂಚನ ಈಸ್ ರೈಟಿಂಗ್ ಎ ನೋವೆಲ್. ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇಂಟು ಪ್ಯಾಸಿವ್. ಕೊಟ್ಟಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡಂದಾರ. ಹೆಂಗೆ ಮಾಡ್ಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ನೋಡಿ. ಇದು ಬರೆದ್ರೆ ಆನ್ಸರ್ ಬರೆದ್ರೆ ನೀವು ಈಸಿಯಾಗಿ ಬರ್ಕೊಂಡ್ಬಿಡ್ತೀರಿ, ನಿಮ್ಗೆ ಗೊತ್ತಾಗಂಗಿಲ್ಲ. ಏನದ ನಾವು ಪ್ಯಾಸಿವ್ ಮಾಡಬೇಕಾದ್ರೆ, ಸಿಂಚನ ಅನ್ನೋದು ಏನದ? ಸಬ್ಜೆಕ್ಟ್ ಅದ. ಈಸ್ ಅನ್ನೋದು ಏನದ? ಹೆಲ್ಪಿಂಗ್ ವರ್ಬ್ ಅದ. ರೈಟಿಂಗ್ ಅನ್ನೋದು ಮೇನ್ ವರ್ಬ್ ಅದ. ಹಾಗಾದ್ರೆ ನೋವೆಲ್ ಅನ್ನೋದು ಏನದ? ಆಬ್ಜೆಕ್ಟ್ ಅದ. ಈ ರೀತಿ ಪಾರ್ಟ್ಸನ್ನು, ಕೊಟ್ಟಂಥ ಪಾರ್ಟ್ಸನ್ನು ನೀವು ಡಿವೈಡ್ ಮಾಡ್ಕೋಬೇಕು. ಹಾಗಾದ್ರೆ ಪ್ಯಾಸಿವ್ ಹೇಗೆ ಮಾಡಬೇಕು? ಆಬ್ಜೆಕ್ಟ್ ಯಾವುದು? ನೋವೆಲ್. ಆಬ್ಜೆಕ್ಟ್ ಇದ್ದದನ್ನು ಸಬ್ಜೆಕ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಆಬ್ಜೆಕ್ಟ್ ಯಾವುದು? ನೋವೆಲ್. ಇದಾದಮೇಲೆ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್ ಅದ. ಇಲ್ಲಿ ರೈಟಿಂಗ್ ಬೀಯಿಂಗ್ ಬಂದದ ನೋಡ್ರಿ, ING ಬಂದದ, ಅದಕ್ಕೋಸ್ಕರ ಬೀಯಿಂಗ್ ಬರ್ತದ P3ಕ್ಕಿಂತ ಮೊದಲು. ನೋವೆಲ್ ಈಸ್ ಬೀಯಿಂಗ್ ಆದಮೇಲೆ ನಾವು ಪ್ಯಾಸಿವ್ ವಾಯ್ಸಲ್ಲಿ ಕಂಪಲ್ಸರಿ V3ನ ಯೂಸ್ ಮಾಡಬೇಕು. ಏನು ಯೂಸ್ ಮಾಡಬೇಕು? V3ನ ಯೂಸ್ ಮಾಡಬೇಕು. ನೋವೆಲ್ ಈಸ್ ಬೀಯಿಂಗ್ ರಿಟನ್, ಮುಂದೆ
ಕಂಜಕ್ಷನ್ ಬೈ ಯಾರು ಬರ್ದಾರ ಸಿಂಚನ ಈ ರೀತಿ ಬರೆದ್ರಪ್ಪ ಅಂದರೆ ಯು ವಿಲ್ ಗೆಟ್ ದಟ್ 1 ಮಾರ್ಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೋವೆಲ್ ಇಸ್ ಬೀಯಿಂಗ್ ರಿಟರ್ನ್ ಬೈ ಸಿಂಚನ. ಈ ರೂಲನ್ನು ನೀವು ಫಾಲೋ ಮಾಡಿರಿ. ಯಾವ ರೂಲು? ಆಬ್ಜೆಕ್ಟ್ ಇನ್ ಸಬ್ಜೆಕ್ಟು, ಅದಾದಮೇಲೆ ಹೆಲ್ಪಿಂಗ್ ವರ್ಬು, ಅದಾದಮೇಲೆ ಐ ಎನ್ ಜಿ ಇತ್ತಂದ್ರೆ ಬೀಯಿಂಗ್ ಬರ್ತದೆ, ಇಲ್ಲ ಅಂತಂದ್ರೆ ಬರೋಂಗಿಲ್ಲ. ಇದಾದಮೇಲೆ V3, ನೆಕ್ಸ್ಟ್ ಅದಾದಮೇಲೆ ಬೈ, ಅದಾದಮೇಲೆ ಆಬ್ಜೆಕ್ಟು. ಈ ರೂಲ್ ನೀವು ಫಾಲೋ ಮಾಡಿರಿ ನೋಡಿರಿ. ಹಾಗಾದ್ರೆ ಇಷ್ಟು ನೀವು ಬರೆದ್ರಪ್ಪ ಅಂದರೆ ಯು ವಿಲ್ ಗೆಟ್ 1 ಮಾರ್ಕ್. ನಾನು ಬರ್ದಿದ್ದೀನಿ ನೋಡ್ರಿ ಇಲ್ಲಿ, ಅ ನೋವೆಲ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಸಿಂಚನ. ಈ ರೀತಿ ಬರೆದ್ರೆ ಯು ವಿಲ್ ಗೆಟ್ ಅ ಮಾರ್ಕ್ಸ್. 18ನೇ ಕ್ವಶನ್ ಏನದ? 23 ಕಮ್ಸ್ ಇನ್ ಡ್ಯಾಶ್ 24 ಆ್ಯಂಡ್ 25. 23 ಎಲ್ಲಿ ಬರ್ತದ? 24, 25 ನಡ್ಬಾರ್ಕ್ ಬರ್ತದ. ಹಾಗಾದ್ರೆ ಪ್ರಪೋಸಿಷನ್ ಇಲ್ಲಿ ಬಿಟ್ವೀನ್ ಆಗುತ್ತೆ. ಸರಿಯಾದ ಪ್ರಪೋಸಿಷನ್ ಯಾವುದು? ಬಿಟ್ವೀನು. ಓಕೆ. ಲಾಸ್ಟ್ ವೀಕ್ ರಹೀಮ್ 19th ಕ್ವಶನ್ನು. ಲಾಸ್ಟ್ ವೀಕ್ ರಹೀಮ್ ಡ್ಯಾಶ್ ಬಿ ಪ್ಲಸ್ ದ ಪಿಕ್ಚರ್ ಆನ್ ದ ವಾಲ್ ಬ್ರೆಕೆಟ್ ಓವರ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರೆಕೆಟ್. ಸರಿಯಾದ ವರ್ಬ್ ಫಾರ್ಮನ್ನು ತುಂಬರಬೇಕು. ಹಾಗಾದ್ರೆ ಏನು ತುಂಬ್ತೀರಿ? ಲಾಸ್ಟ್ ವೀಕ್ ಅದ ನೋಡ್ರಿ. ಲಾಸ್ಟ್ ವೀಕ್ ಶೋಸ್ ದಟ್ ಪಾಸ್ಟ್ ಆ್ಯಕ್ಷನ್. ಹಾಗಾದ್ರೆ ಪಾಸ್ಟ್ ವರ್ಬ್ ತುಂಬಕ್ಕೆ ಯಾವ್ದು ಬರ್ತದ? ವಾಸ್ ರೈಟಿಂಗ್. ಲಾಸ್ಟ್ ವೀಕ್ ರಹೀಮ್ ವಾಸ್ ರೈಟಿಂಗ್ ಆಗಂಗಿಲ್ಲ, ಇಟ್ ಈಸ್ ಅ ರಾಂಗ್. ಹಾಗಾದ್ರೆ ಏನು ಬರ್ತದ ಅಲ್ಲಿ? ವಾಸ್ ಡ್ರಾಯಿಂಗ್ ಬರ್ತದ. ರಹೀಮ್ ವಾಸ್ ಡ್ರಾಯಿಂಗ್, ರೈಟಿಂಗ್ ಬರೋಂಗಿಲ್ಲ. ಡ್ರಾಯಿಂಗ್ ಎ ಪಿಕ್ಚರ್ ಆನ್ ದ ವಾಲ್. ಇಷ್ಟು ಬರೋದ್ರೆ ಮುಗೀತು. ನಿಮ್ಗೆ ಟೆನ್ಸ್ ಗೊತ್ತಿರಬೇಕು. ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ದೇರ್ ಈಸ್ ಇನ್ ಮೈ ಯೂಟ್ಯೂಬ್ ಪ್ಲೇಸ್ ಲಿಸ್ಟ್ ದೇರ್ ಈಸ್ ಅ ಟಾಪಿಕ್ ಆನ್ ದ ಟೆನ್ಸ್. ಅದನ್ನು ನೋಡಿ ನೀವು ಕಲ್ಕೊಳ್ರಿ. ಇಲ್ಲಿಂದ ಲೈಟಿಂಗ್ ಅಲ್ಲ, ಡ್ರಾಯಿಂಗ್ ಅದ. ನೆಕ್ಸ್ಟ್ ಹಿಯರ್ ಇಸ್ ಅ 20 ಕ್ವಶನ್. ಸ್ಟೆಲ್ಲಾ ಸೆಡ್ ಟು ಜಸಿನಿತಾ, ಐ ಆಮ್ ರೈಟಿಂಗ್ ಎ ಲೆಟರ್. ಚೇಂಜ್ ದ ಅಬೌವ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಯಾವ ರೀತಿ ರಿಪೋರ್ಟೆಡ್ ಸ್ಪೀಚ್ ಮಾಡ್ತೀರಿ ಇಲ್ಲಿ? ಸ್ಪೀಕರ್ ಯಾರು? ಸ್ಟೆಲ್ಲಾ. ಸ್ಟೆಲ್ಲಾ ಇಸ್ ಸ್ಪೀಕರ್. ಸ್ಪೀಕರ್ನ ಆ್ಯಸ್ ಇಟ್ ಬರೀ ನೋಡೋಣ. ಸ್ಟೆಲ್ಲಾ. ನೆಕ್ಸ್ಟ್ ಸೇಡ್ ಅದ. ಸೇಡ್ ಲಿಸ್ನರ್ ಇದ್ದಾರೆ ಜಸಿನಿತಾ. ಲಿಸ್ನರ್ ಇದ್ದಾಗ ಏನಾಗುತ್ತೆ? ಟೋಲ್ಡ್ ಆಗುತ್ತೆ. ಸ್ಟೆಲ್ಲಾ ಟೋಲ್ಡ್ ಜಸಿನಿತಾ. ನಾವು ಅಲ್ಲಿ 2 ರಿಮೂವ್ ಮಾಡಬೇಕು. ಜಸಿಂತಾ. ನೆಕ್ಸ್ಟ್ ಇದಾದಮೇಲೆ ಈ ಕಾಮ ಮತ್ತು ಇನ್ವರ್ಟೆಡ್ ಕಾಮ ತೆಗೆದು ಏನು ಮಾಡಬೇಕು? ದ್ಯಾಟ್ ಹಾಕಬೇಕು ನೋಡ್ರಿ. ದ್ಯಾಟ್. ಐ ಅಂದರೆ ಯಾರಿಲ್ಲಿ? ಸ್ಟೆಲ್ಲಾ. ಸ್ಟೆಲ್ಲಾ ಸಿ ಪ್ರನೌನ್ ತೊಗೊಳ್ರಿ. ಐ ಆಮ್ ರೈಟಿಂಗ್ ಎ ಲೆಟರ್. ಇದ್ಯಾವ ಟೆನ್ಸ್ ಅದ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದದ್ದು ಇಂಡೈರೆಕ್ಟ್ ಸ್ಪೀಚಲ್ಲಿ ಯಾವುದಾಗುತ್ತೆ? ಪಾಸ್ಟ್ ಕಂಟಿನ್ಯೂಸ್ ಆಗುತ್ತೆ. ಹಾಗಾದ್ರೆ ಶಿ ವಾಸ್ ರೈಟಿಂಗ್ ಎ ಲೆಟರ್. ಈ ರೀತಿ ನಾವು ಆನ್ಸರನ್ನು ಮಾಡ್ತೀವಿ. ಎಷ್ಟು ಬರೆದ್ರೆ ಆನ್ಸರ್ ಇಸ್ ರೈಟ್. ಎಲ್ಲಿ ಬರೀರಿ? ತೆಳಗೆ ಕೊಟ್ಟಂಥ ಇದರೊಳಗೆ ಸ್ಪೇಸ್ ಒಳಗೆ ನೀವು ಈ ರೀತಿ ಬರೆದು ಬಿಡ್ರಿ. ಸ್ಟೆಲ್ಲಾ ಟೋಲ್ಡ್ ಜಸಿನಿತಾ ದ್ಯಾಟ್ ಶಿ ವಾಸ್ ರೈಟಿಂಗ್ ಎ ಲೆಟರ್. ನಿಮ್ಗೆ ಅಷ್ಟೊಂದು ಡಿಟೇಲ್ ಎಕ್ಸ್ಪ್ಲನೇಷನ್ ಬೇಕಂದ್ರೆ ಇನ್ ಮೈ ಪ್ಲೇಲಿಸ್ಟ್ ದೇರ್ ಇಸ್ ಅ ಟಾಪಿಕ್. ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್, ಇಂಟ್ರಾಗೇಟಿವ್, ಇಂಪೆರೇಟಿವ್, ಎಕ್ಸ್ಕ್ಲಾಮೇಟರಿ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದು ಎಲ್ಲ ವಿಡಿಯೋಸ್ ಇದೆ. ಚೆಕ್ ಆ್ಯಂಡ್ ವಾಚ್ ಆ್ಯಂಡ್ ಲರ್ನ್. ನೀವು ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ಬರೀಬೇಕು ಅನ್ನೋದೇ ನನ್ನ ಉದ್ದೇಶ. ನೆಕ್ಸ್ಟ್ ಥರ್ಡ್ ಮೇನ್ ಇಸ್ ಡೂ ಆ್ಯಸ್ ಡೈರೆಕ್ಟೆಡ್ ಫಾರ್ ಕ್ವಶನ್ಸ್ ನಂಬರ್ 21 to 26. 6 into 2 12. Read the given passage and answer the following questions. ಈ ಪ್ಯಾಸೇಜ್ ಓದಿ ನೀವು ಕೆಳಗೆ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು. ಏನದು ಪ್ಯಾಸೇಜ್? ರಮನ್ ವಾಸ್ ಎ ಗ್ರೇಟ್ ಸೈಂಟಿಸ್ಟ್. ಥ್ರೂಔಟ್ ಹಿಸ್ ಲೈಫ್ ಹಿ ವಾಸ್ ಇಂಟೆನ್ಸ್ಲಿ ಅಟ್ಯಾಚ್ಡ್ ಟು ಸೈನ್ಸ್. ಫಾರ್ ದ ಸೇಕ್ ಆಫ್ ಸೈನ್ಸ್ ಹಿ ಗೇವ್ ಆಫ್ ದ ಹೈಲಿ ಪೇಡ್ ಪೋಸ್ಟ್ ಆಫ್ ದ ಸ್ಪೆಷಲ್ ಅಕೌಂಟೆಂಟ್ ಜನರಲ್ and accepted professorship at Calcutta University. He would forget all about food and rest while he was at work, and his wife and often to tell him that his breakfast or coffee was getting cold. Like all great scientists, Raman had a lot of curiosity. Earlier in his life, while on a voyage to Europe, he saw wonderful blue of the Mediterranean Sea. This led to his work on the laws of light scattering in liquids, and it ended in his discovery of Raman effect. He was awarded the Nobel Prize this in 1930. ಅದಕ್ಕೇನೆ ರಮನ್ ಎಫೆಕ್ಟ್ಗೆ ಅವಂಗ ನೊಬೆಲ್ ಪ್ರೈಸ್ ಸಿಕ್ತು. ಕ್ವಶನ್ ಎದು ಕೊಟ್ಟಿದ್ದಾರ? ವಾಟ್ ಮೇಡ್ ರಮನ್ ಡಿಸ್ಕವರ್ ದ ರಮನ್ ಎಫೆಕ್ಟ್? ರಮನ್ ಎಫೆಕ್ಟನ್ನು ಕಂಡುಹಿಡಿಯಲಿಕ್ಕೆ ರಾಮನ್ ಅವರಿಗೆ ಏನು ಕಾರಣ ಆಯಿತು? ಆನ್ಸರು
ರಮನ್ ಹ್ಯಾಡ್ ಎ ಲಾಟ್ ಆಫ್ ಕ್ಯೂರಿಯಾಸಿಟಿ. ರಮನ್ಗೆ ಬಹಳಷ್ಟು ಕುತೂಹಲ ಇತ್ತು. ಅರ್ಲಿಯೆಸ್ಟ್ ಇನ್ ಇಸ್ ಲೈಫ್ ವೈಲ್ ಆನ್ ಎ ವೋಯೇಜ್ ಟು ಯುರೋಪ್ he saw the wonderful blue of the Mediterranean Sea. This led to his work on the laws of light scattering in liquids and it ended in his discovery of Raman effect. ಈ ರೀತಿ ನೀವು ಆನ್ಸರ್ ಬರೀಬೇಕು. ಬರೆದ್ರೆ ಯು ವಿಲ್ ಗೆಟ್ ದ 2 marks. ರೀಡ್ ದ 22 ಕ್ವಶನ್ ನೋಡೋಣ. ನೆಕ್ಸ್ಟ್ ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಪ್ಯಾಸೇಜ್ ಏನದ? One morning, about halfway between my front gate and the rail track, I noticed 2 boys playing in the garden of the more modest cottage. They were both little boys. One was 4 years and perhaps the other 5. The bigger of the two was a sturdy youngster, very dark, with a mat of course hair on his head and coal black eyes. He was definitely a little Jamaican, strong little Jamaican. The other little fellow was smaller but also sturdy. He was white with hazel eyes and light brown hair. Both were dressed in a blue shirts and khaki pants. They wore no shoes and their feet were muddy. They were not conscious of standing there watching them. They played on the game. If it would be called a game was not elaborate. The little white boy walked majestically up and down and every now and then shouted in a commanding tone at his beggar playmate. The little brown boy dragged on quietly behind him and did not what he was told. ಈ ರೀತಿ ನೀವು ಪಾಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಹೋದ್ರಿ. ದೆನ್ ಐ ವಿಲ್ ಕಮ್ ಟು ದ್ಯಾಟ್. ನಾನು ಪ್ರಶ್ನೆಗಳಿಗೆ ಬರ್ತೀನಿ. ಆನ್ಸರನ್ನು ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ದ ಡಾರ್ಕ್ ಬಾಯ್ ಆ್ಯಂಡ್ ವೈಟ್ ಬಾಯ್. ಯಾವ ರೀತಿ ಡಾರ್ಕ್ ಬಾಯ್ ವೈಟ್ ಬಾಯ್ ಇದ್ದ? ಓಕೆ, ದ ಆನ್ಸರ್ ಈಸ್ the bigger of the two was a sturdy youngster, very dark, with a mat of coarse hair on his head and coal black eyes. The other little fellow was smaller but also sturdy. He was white with hazel eyes and light brown hair. Both were dressed in a blue shirts and khaki pants. ಇದು ಅವ್ರ ಬಗ್ಗೆ. Some important next 23 question. ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. 22nd 23 ಸಮ್ ಇಂಪಾರ್ಟೆಂಟ್ ಇವೆಂಟ್ಸ್ ಇನ್ ದ ಸ್ಟೋರಿ. ಆಲ್ ದ ವರ್ಡ್ ಸ್ಟೇಜ್ ಆರ್ ಗಿವನ್ ಇನ್ ಎ ಜಂಬಲ್ಡ್ ಆರ್ಡರ್. ಪುಟ್ ದೆಮ್ ಇನ್ ದ ಆರ್ಡರ್ ಆನ್ ವಿಚ್ ದೇ ಅಪಿಯರ್ ಇನ್ ದ ಸ್ಟೋರಿ. ಹೆಚ್ಚಾ ಕಡಿಮೆ ಹಿಂದೆ ಮುಂದೆ ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅದು ಕರೆಕ್ಟ್ ಮಾಡಬೇಕು. ಸಾಯಿಸ್ ಡ್ರಾಯಿಂಗ್ ದ ಅಟೆನ್ಷನ್ ಆಫ್ ದ ಪ್ಲೇಮೇಟ್ಸ್. ಗ್ರ್ಯಾಂಡ್ ಫಾದರ್ ಟೆಲ್ಲಿಂಗ್ ಹರ್ ಟು ಟ್ರೀಟ್ ಬುಕ್ಸ್ ವಿತ್ ರೆಸ್ಪೆಕ್ಟ್. ದ ಯೂಸುವಲ್ ಸೈಟ್ ಆಫ್ ಗ್ರ್ಯಾಂಡ್ ಸಾಯಿ ಪ್ಲೇಯಿಂಗ್ ಟುಗೆದರ್. ದ ವೆಡ್ಡಿಂಗ್ ಆಫ್ ಡಾಲ್ಸ್. ಸಾಯಿ ಇಸ್ ಟೆಲ್ಲಿಂಗ್ ಎ ಸ್ಟೋರಿ ಟು ಹರ್ ಗ್ರ್ಯಾಂಡ್ ಫಾದರ್. ಫಸ್ಟ್ ಯಾವ್ದು ಬರ್ತದೆ ಇಲ್ಲಿ? ಫಸ್ಟ್ ದ ಯೂಸುವಲ್ ಸೈಟ್ ಆಫ್ ಗ್ರ್ಯಾಂಡ್ ಪಾ ಆ್ಯಂಡ್ ಸಾಯಿ ಪ್ಲೇಯಿಂಗ್ ಟುಗೆದರ್, ಇದು ಬರ್ತದೆ. ಸೆಕೆಂಡು ಸಾಯಿ ಇಸ್ ಟೆಲ್ಲಿಂಗ್ ಎ ಸ್ಟೋರಿ ಟು ಹರ್ ಗ್ರ್ಯಾಂಡ್ ಫಾದರ್. ಥರ್ಡ್ ಒನ್ ಸಾಯಿ ಇಸ್ ಡ್ರಾಯಿಂಗ್ ದ ಅಟೆನ್ಷನ್ ಆಫ್ ದ ಪ್ಲೇಮೇಟ್ಸ್. ಫೋರ್ತ್ ಒನ್ ಗ್ರ್ಯಾಂಡ್ ಫಾದರ್ ಟೆಲ್ಲಿಂಗ್ ಹರ್ ಟು ಟ್ರೀಟ್ ದ ಬುಕ್ಸ್ ವಿತ್ ರೆಸ್ಪೆಕ್ಟ್. ದ ವೆಡ್ಡಿಂಗ್ ಆಫ್ ಡಾಲ್ಸ್. ಈ ರೀತಿ ಇದನ್ನೇ ನೀವೇನು ಮಾಡಿರಿ, ಈ ರೀತಿ ನಂಬರ್ ಹಾಕಿ ನೀವು ಸೀರಿಯಲ್ಲಾಗಿ ಬರೀಬೇಕು. ಇಷ್ಟು ಬರೆದ್ರೆ 2 ಮಾರ್ಕ್ಸು. ಅಲ್ಲಿದಲ್ಲಿ ನೋಡಿ ಬರೆಯೋದು. ನಾನು ಬರ್ದಿನಲ್ಲ, ರೈಟ್ ಇನ್ ಎ ಗುಡ್ ಹ್ಯಾಂಡ್ ರೈಟಿಂಗ್, ದೆನ್ ಯು ವಿಲ್ ಗೆಟ್ ದಟ್ ಔಟ್ ಆಫ್ 4 ಮಾರ್ಕ್ಸ್ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ನಾನು PDF ಅನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ. ನೆಕ್ಸ್ಟ್ 24th ಕ್ವಶನ್. ರೀಡ್ ದ ಗಿವನ್ ಪ್ಯಾರಾಗ್ರಾಫ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ಆನ್ಸರ್ಸ್. ಏನದ ಇಲ್ಲಿ ಪ್ಯಾರಾಗ್ರಾಫಲ್ಲಿ? ಬರ್ಬಂಕ್ ವಾಸ್ ಬಾರ್ನ್ ಆನ್ March 7, 1849 and was brought up on a farm in the state of Massachusetts. He was attracted towards the wonders of nature and learned the techniques of growing various crops and plants during his early years. But when he read Darwin's variation of animals and plants under the domestication, he decided to devote his life to grow new varieties of plants. ಹಾಗಾದ್ರೆ ಏನದ ಕ್ವಶನ್? ಬರ್ಬಂಕ್ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಂಡರ್ಸ್ ಆಫ್ ನೇಚರ್. ಎಲ್ಲದ ಇದು? ಇಲ್ಲದ ನೋಡ್ರಿ ಆನ್ಸರ್. ಹಿ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ವಂಡರ್ಸ್ ಆಫ್ ನೇಚರ್. ಇಲ್ಲಿ ಆನ್ಸರ್ ಕೆಳಗೆ ಬರೆದು ಬಿಡ್ರಿ. ಇಷ್ಟೇ ಒಂದು ವರ್ಡ್ ಬರೆದ್ರೆ 1 ಮಾರ್ಕ್ಸ್. ಕ್ವಶನ್ ನಂಬರ್ ಬಿ. ವೇರಿಯೇಷನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂಡರ್ ಡೊಮೆಸ್ಟಿಕೇಶನ್ ವಾಸ್ ರಿಟರ್ನ್ ಬೈ ಚಾರ್ಮಸ್ ಡಾರ್ವಿನ್. ಯಾರು ಬರೆದಾರೆ? ಇಲ್ಲದ ನೋಡ್ರಿ, ಡಾರ್ವಿನ್ ಇವನೇ. ಇಷ್ಟೇ ಆನ್ಸರ್ ಬರೋದು, ಮುಗಿದೋಯ್ತು. ನೆಕ್ಸ್ಟ್ 25th ಕ್ವಶನ್. ಸ್ಮಿತಾ ಮೀಟ್ಸ್ ಹರ್ ಫ್ರೆಂಡ್ಸ್ ಸೈದಾ ಆಟ್ ಹರ್ ಬರ್ಡೇ ಪಾರ್ಟಿ. ಸ್ಮಿತಾ ಸೈದಾನನ್ನ ಬರ್ಡೇ
ಸೈದಾದು ಬರ್ಡೇ ಇರುತ್ತೆ, ಅವತ್ತು ಭೇಟಿ ಆಗ್ತಾಳೆ. ಏನು ಮಾಡಬೇಕು ಅಲ್ಲಿ? ರೈಟ್ ಎ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದೆಮ್ ಇನ್ 4 to 5 ಎಕ್ಸ್ಚೇಂಜಸ್. 4ರಿಂದ 5 ಡೈಲಾಗ್ ಬರೀಬೇಕು ನೀವು. ಹೇಗೆ ಬರೀಬೇಕು? ಲೆಟ್ಸ್ ಐ ರೋಟ್ ಹಿಯರ್, ಲೆಟ್ಸ್ ಸಿ. ನೋಡ್ರಿ ಇಲ್ಲಿ ನಾನು ಬರೆದಿದ್ದೀನಿ. ಸ್ಮಿತಾ ಫಸ್ಟ್, ಹಾಯ್ ಸೈದಾ. ಸೈದಾ ಹೇಳ್ತಾಳೆ ನೋಡ್ರಿ, ಹಾಯ್ ಸ್ಮಿತಾ. ಸ್ಮಿತಾ ಅದಕ್ಕೆ ರಿಪ್ಲೈ ಮಾಡ್ತಾಳೆ, ವಿಶ್ ಯು ಹ್ಯಾಪಿ ಬರ್ಡೇ ಸೈದಾ. ಸೈದಾ ರಿಪ್ಲೈ ಮಾಡ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಸ್ಮಿತಾ. ಮತ್ತು ಸ್ಮಿತಾ ಹೇಳ್ತಾಳೆ ನೋಡ್ರಿ, ಹ್ಯಾವ್ ಎ ವಂಡರ್ಫುಲ್ ಡೇ ಆ್ಯಂಡ್ ಎಂಜಾಯ್ ದ ಡೇ ಸೈದಾ. ಸೈದಾ ಥ್ಯಾಂಕ್ ಯು ಸೋ ಮಚ್ ಡಿಯರ್. ಈ ರೀತಿ ಕನ್ವರ್ಸೇಷನ್ 4ರಿಂದ 5 ಡೈಲಾಗ್ ಬರೀವಿ. ಮಿನಿಮಮ್ ಇಲ್ಲಿ ಗೆಟ್ ದ್ಯಾಟ್ 2 to 4 ಮಾರ್ಕ್ಸ್. ನೆಕ್ಸ್ಟ್ 26 ಏನದ? ಇಫ್ ಹ್ಯಾವ್ ರೆಡ್ ದ ಲೈಫ್ ಹಿಸ್ಟ್ರಿ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ವಾಟ್ ಕ್ವಾಲಿಟೀಸ್ ಆಫ್ ಶಾಸ್ತ್ರಿ ವುಡ್ ಯು ಲೈಕ್ ಟು ಅಡಾಪ್ಟ್ ಇನ್ ಯುವರ್ ಲೈಫ್? ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಚರಿತ್ರೆ ಅಥವಾ ಇತಿಹಾಸವನ್ನು ಓದಿ ಅವರಲ್ಲಿ ಯಾವ ಕ್ವಾಲಿಟಿಗಳನ್ನು ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿಕ್ಕೆ ಬಯಸ್ತೀರಿ ಅಂತ ಕೇಳಿದ್ದಾರೆ. ನೋಡಿರಿ, ಯಾವ ಕ್ವಾಲಿಟಿ ನಾವು ಹಂಬಲ್, ಅವರಲ್ಲಿ ಹಂಬಲ್ ಇತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು. ಸೆಕೆಂಡ್ ಒನ್ ಟಾಲರೆಂಟ್, ತಾಳ್ಮೆ ಗುಣ. ಗ್ರೇಟ್ ಇನ್ನರ್ ಸ್ಟ್ರೆಂತ್, ಒಳಗೆ ಆಧ್ಯಾತ್ಮಿಕವಾಗಿ ಮನಸ್ಪೂರ್ವಕ ಬಹಳಷ್ಟು ಅವರಲ್ಲಿ ಶಕ್ತಿ ಇತ್ತು. ರಿಸಾಲ್ಯೂಟ್ನೆಸ್ ಇತ್ತು. ಹಿ ವಾಸ್ ಎ ಮ್ಯಾನ್ ಆಫ್ ಪೀಪಲ್ ಹೂ ಅಂಡರ್ಸ್ಟ್ಯಾಂಡ್ ದೇರ್ ಲ್ಯಾಂಗ್ವೇಜ್. ಹಿ ವಾಸ್ ಆಲ್ಸೋ ಎ ಮ್ಯಾನ್ ಆಫ್ ವಿಷನ್ ಹೂ ಲೆಡ್ ದ ಕಂಟ್ರಿ ಟುವರ್ಡ್ಸ್ ದ ಪ್ರೋಗ್ರೆಸ್. ತನ್ನ ರಾಷ್ಟ್ರವನ್ನು ಯಾವತ್ತು ಪ್ರಗತಿಯತ್ತ ಒಯ್ತಾ ಇದ್ದ. ಐ ವುಡ್ ಲೈಕ್ ಟು ಬಿ ಎ ಕೈಂಡ್, ಅವ್ರ ಹಾಗೇನೂ ಕೂಡ ನಾನು ಕರುಣಾತ್ಮಕವಾಗಿರ್ಲಕ್ಕೆ ಬಯಸ್ತೀನಿ. ಐ ಲೈಕ್ ಹಿಸ್ ಡಿಟರ್ಮಿನೇಷನ್ ಫಾರ್ ಟೇಕಿಂಗ್ ಡಿಸಿಷನ್ಸ್ ಲೈಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾನು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹಾಗೆ ಡಿಸಿಷನನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ನಾವು ಈ ರೀತಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ ಈಸ್ 4th ಮೇನ್. ಆನ್ಸರ್ ದ ಕ್ವಶನ್ಸ್ ನಂಬರ್ 27 to 29 ಆ್ಯಸ್ ಡೈರೆಕ್ಟೆಡ್. 3 ಕ್ವಶನು 3 ಮಾರ್ಕ್ಸು, ಟೋಟಲ್ 9. Read the following poem and answer the given question. He paused beside her and whispered low, I will help you across if you wish to go. Her aged hand on his strong young arm she placed and so, without hurt or harm, he guided the trembling feet along, proud that his own were firm and strong. Then back again to his friends he went, his young heart happy and well content. What were the good examples of the boy that won the old woman's heart? ಯಾವ್ಯಾವ ಕ್ವಾಲಿಟಿಗಳು, ಆ ಹುಡುಗನ ಕ್ವಾಲಿಟಿಗಳು ಆ ಒಂದು ವಯಸ್ಸಾದ ಹೆಣ್ಣು ಮಗಳ ಹಾರ್ಟನ್ನು ಗೆಲ್ಲಲಿಕ್ಕೆ ಕಾರಣ ಆದವು. ಆನ್ಸರು ನೋಡ್ರಿ ಇಲ್ಲಿ ಬರಿತೀನಿ. ಹಿ ಹೆಲ್ಪ್ಡ್ ಹರ್ ಟು ಕ್ರಾಸ್ ದ ರೋಡ್. ಅವ ಆಕೆಗೆ ರೋಡ್ ಕ್ರಾಸ್ ಮಾಡಲಿಕ್ಕೆ ಸಹಾಯ ಮಾಡ್ದ. ಯಾವ ರೀತಿ ಮಾಡ್ದ? ನೋ ಒನ್ ಹೆಲ್ಪ್ಡ್ ದ ಓಲ್ಡ್ ವುಮೆನ್. ಆಕೆಗೆ ಯಾರೂ ಹೆಲ್ಪ್ ಮಾಡಿರಲಿಲ್ಲ, ನಮ್ಮ ಹುಡುಗ ಹೆಲ್ಪ್ ಮಾಡ್ದ. ಹಿ ಟುಕ್ ಹರ್ ಏಜ್ಡ್ ಆರ್ಮ್ಸ್ ಇನ್ ಹಿಸ್ ಸ್ಟ್ರಾಂಗ್ ಆರ್ಮ್ಸ್ ವಿದೌಟ್ ಹರ್ಟ್. ಹಿಡ್ಲಾರ್ದ ಕೈಯಲ್ಲಿ ಆಕೆ ಕೈಯನ್ನು ಹಿಡ್ಕೊಂಡು ತಾನು ಕರ್ಕೊಂಡು ಹೋಗ್ತಾನೆ. ಈ ಗೈಡೆಡ್ ದ ವುಮೆನ್ ಟು ಕ್ರಾಸ್ ದ ರೋಡ್. ಪೂರ್ತಿ ಆಕೆಯನ್ನು ರೋಡ್ ದಾಟಿಸಿ ಬಿಟ್ಟು ಬರ್ತಾನೆ. ಈ ರೀತಿ ನೀವೇ ಆನ್ಸರ್ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಆರಾಮ್ ಸಿಗ್ತವೆ ಮೈ ಡಿಯರ್ ಸ್ಟೂಡೆಂಟ್ಸ್. ನಮ್ಮ ಸ್ಟೂಡೆಂಟು ಯಾವತ್ತೂ ಕೂಡ ಮಾರ್ಕ್ಸ್ ಮಿಸ್ ಆಗಬಾರ್ದು. ಫಾರ್ ದ ಬೆಟರ್ಮೆಂಟ್ ನಿಮಗೆ ಏನು ಬೇಕಾದ್ರೂ ಕೇಳ್ರಿ. ಇನ್ ದ ಡಿಸ್ಕ್ರಿಪ್ಷನ್ ಐ ಹ್ಯಾವ್ ಗಿವನ್ ದ್ಯಾಟ್ ಮೈ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಲೀವ್ ದ ಎನಿ ಡೌಟ್ಸ್ ಯು ಗಾಟ್ ದ್ಯಾಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, 28th ಕ್ವಶನ್ ನೋಡೋಣ ಡಿಯರ್ ಸ್ಟೂಡೆಂಟ್ಸ್. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್ ಆಫ್ ಮಿಸ್ ಸಿಂಧು. ಏನಕ್ಕೆ ಕೊಟ್ಟಾರ? ಎದ್ರ ಕೊಟ್ಟಾರಪ್ಪ ಅಂದ್ರೆ ಪ್ರೊಫೈಲ್ ಕೊಟ್ಟಾರ. ಯಾರ್ದು? ಮಿಸ್ ಸಿಂಧು. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಗಿವನ್ ಡೀಟೇಲ್ಸ್. ಪ್ಯಾರಾಗ್ರಾಫ್ ಬರೀಬೇಕು. ಬರ್ತ್ May 5, 1981. ಅವರು ಎಲ್ಲಿ ಹುಟ್ಟಿದ್ರು? ಬೆಳಗಾಮಲ್ಲಿ. ಪೇರೆಂಟ್ಸು ಮಿಸ್ಟರ್ ಕುಮಾರ್ ಆ್ಯಂಡ್ ಮಿಸಸ್ ಜಾನಕಿ. ಎಜುಕೇಷನ್ ಏನು ಅವ್ರದ್ದು? MSc B.Ed. ಅವ್ರ ಅಕ್ಯುಪೇಷನ್ ಉದ್ಯೋಗ ಏನಪ್ಪ? ಲೆಕ್ಚರರ್ ಇನ್ GPOC ಹೊಸನಗರ್. ಹಾಬೀಸು ರೀಡಿಂಗ್ ಆ್ಯಂಡ್ ಸಿಂಗಿಂಗ್. ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಕೈಂಡ್, ಹೆಲ್ಪ್ಫುಲ್ ಆ್ಯಂಡ್ ಇನೋವೇಟಿವ್. ಹೆಂಗೆ ಬರೀತೀರಿ ನೋಡ್ರಿ, ಪ್ಯಾರಾಗ್ರಾಫಲ್ಲಿ ಬರೀರಿ, ಪಾಯಿಂಟ್ ಮಾಡಬೇಡ್ರಿ. ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡಿರಿ. ಇಲ್ಲಿ ಹಾಫ್ನಿಂದ ಸ್ಟಾರ್ಟ್ ಮಾಡಿರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ರೀತಿ ಸ್ಟಾರ್ಟ್ ಮಾಡೋಕೆ ನೋಡಿರಿ. ಫಸ್ಟ್ ಲೈನ್, ಐ ಆಮ್ ವೆರಿ ಹ್ಯಾಪಿ ಟು ರೈಟ್ ಅಬೌಟ್ ಮಿಸ್ ಸಿಂಧು. ನನಗೆ ಭಾಳ ಖುಷಿ ಆಗುತ್ತೆ ಮಿಸ್ ಸಿಂಧು ಅವ್ರಿಗೆ ಬಗ್ಗೆ ಬರೀಲಿಕ್ಕೆ. ದಿಸ್ ಈಸ್ ಎ ಪ್ರೊಫೈಲ್ ಆಫ್ ಮಿಸ್ ಸಿಂಧು. ಇದು ಯಾರ ಪ್ರೊಫೈಲು? ಮಿಸ್ ಸಿಂಧು ಅವ್ರದ್ದು. ಹರ್ ಡೇಟ್ ಆಫ್ ಬರ್ತ್ ಇಸ್ May 5, 1981. ಅವ್ರ ಡೇಟ್ ಆಫ್ ಬರ್ತ್ ಎಟ್ಟು? May 5, 1981. ಹರ್ ಪ್ಲೇಸ್ ಆಫ್ ಬರ್ತ್ ಇಸ್ ಬೆಳಗಾಂ. ಅವ್ರ ಹುಟ್ಟಿ ಸ್ಥಳ ಯಾವುದು? ಬೆಳಗಾಮು.
ಹರ್ ಪೇರೆಂಟ್ಸ್ ಆರ್ ಮಿಸ್ಟರ್ ಕುಮಾರ್ ಆ್ಯಂಡ್ ಮಿಸಸ್ ಜಾನಕಿ. ಅವರ ಅಪ್ಪ ಅಮ್ಮ ಯಾರು? ಮಿಸ್ಟರ್ ಕುಮಾರು ಮತ್ತು ಮಿಸಸ್ ಜಾನಕಿ. ಹರ್ ಎಜುಕೇಷನ್ ಈಸ್ MSc B.Ed. ಆಕೆ ಎಜುಕೇಷನ್ ಏನು? MSc B.Ed. ಹರ್ ಅಕ್ಯುಪೇಷನ್ ಈಸ್ ಲೆಕ್ಚರರ್ ಇನ್ GPUC ಹೊಸನಗರ. ಅವರು ಒಬ್ಬ ಪ್ರಾಧ್ಯಾಪಕರಾಗಿ ಹೊಸನಗರ GPUC ಕಾಲೇಜ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹರ್ ಹಾಬೀಸ್ ಆರ್ ರೀಡಿಂಗ್ ಆ್ಯಂಡ್ ಸಿಂಗಿಂಗ್. ಅವರ ಹಾಬಿಗಳು ಏನಪ್ಪ ಅಂದ್ರೆ ಹವ್ಯಾಸಗಳು ಏನು? ಓದೋದು ಮತ್ತು ಹಾಡು ಹಾಡೋದು. ಹರ್ ರೀಸನ್ಸ್ ಫಾರ್ ಪಾಪ್ಯುಲಾರಿಟಿ ಆ್ಯಂಡ್ ಕೈಂಡ್ ಹೆಲ್ಪ್ಫುಲ್ ಆ್ಯಂಡ್ ಇನೋವೇಟಿವ್. ಅವ್ರದ್ದು ಏನಪ್ಪ ಅಂತಂದ್ರೆ ಒಂದು ಹೆಲ್ಪ್ ಮಾಡೋದು, ವಿನಮ್ರತೆಯಿಂದ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋದೇ ಅವರ ಒಂದು ಗುರಿ. ಈ ರೀತಿ ಬರೋದು 3 ಮಾರ್ಕ್ಸ್. ನೆಕ್ಸ್ಟ್ 29th ನೋಡ್ರಿ. ಡೆವಲಪ್ ಅ ಮೀನಿಂಗ್ಫುಲ್ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. In a forest, dash a lion killing many animals, dash every day, dash for food, dash animals, dash met the lion, dash lion agreed, dash sent an animal each day, dash the turn of rabbit, dash thought of a plan, dash went to the lion, dash the lion was angry, dash rabbit told, dash another lion in the well, dash lion saw its reflection, dash roared, dash jumped into the well, dash died. ಈ ಎಲ್ಲ ಡ್ಯಾಶ್ಗಳನ್ನ ಕ್ಲೂಸನ್ನು ಇಟ್ಕೊಂಡು ನೀವು ನೀಟಾಗಿ ಕ್ಲಿಯರ್ ಪಿಕ್ಚರ್ ಬರಬೇಕು. ಒಟ್ಟು ಹೆಂಗೆ ಬರೀತೀರಿ ಗೊತ್ತಿಲ್ಲ, ಅದಕ್ಕೊಂದು ಸ್ಟೋರಿ ಬರೀಬೇಕು. ನೋಡಿರಿ, ನಾನು ಬರೆದಿ ನೋಡಿರಿ, ಇದರ ಮೇಲೆ ಅರ್ಥ ಮಾಡ್ಕೊಂಡು ಬರೀರಿ. ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಲೀವ್ ಎ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಪ್ಯಾರಾ ಸ್ಟಾರ್ಟ್ ಮಾಡಿರಿ. ಸ್ಟೋರಿ. ಇನ್ ಅ ಫಾರೆಸ್ಟ್ ದೇರ್ ವಾಸ್ ಎ ಲಾಯನ್. ಫಾರೆಸ್ಟಲ್ಲಿ ಏನಿತ್ತು? ಒಂದು ಸಿಂಹ ಇತ್ತು. ಇಟ್ ವಾಸ್ ಕಿಲ್ಲಿಂಗ್ ಎನಿಮಲ್ಸ್ ಎವ್ರಿ ಡೇ ಫಾರ್ ಫುಡ್. ಪ್ರತಿದಿನ ಪ್ರಾಣಿಗಳನ್ನ ಕೊಲ್ತಾ ಇತ್ತು. ಎದಕ್ಕೆ? ಊಟಕ್ಕೋಸ್ಕರ. ಆಲ್ ದ ಎನಿಮಲ್ಸ್ ಡಿಸೈಡೆಡ್ ಟು ಮೀಟ್ ದ ಲಯನ್ ಆ್ಯಂಡ್ ರಿಕ್ವೆಸ್ಟೆಡ್ ನಾಟ್ ಟು ಕಿಲ್. ಎಲ್ಲ ಪ್ರಾಣಿಗಳು ಲಯನ್ಸ್ ಬಳಿ ಹೋದು, ಹಿಂಗೆ ಮಾಡಬೇಡ, ಹಿಂಗೆ ಕೊಲ್ಬೇಡ ಅಂತ ಹೇಳಲಿಕ್ಕೆ. ದೇ ಸೆಡ್ ದ್ಯಾಟ್ ವಿ ಸೆಂಡ್ ಟು ಯು ಎನಿಮಲ್ ಈಚ್ ಡೇ. ಹೇಳ್ತಾವೆ ಅಲ್ಲ, ನಾವು ಪ್ರತಿದಿನ ಏನು ಮಾಡ್ತೀವಿ? ಒಂದು ಎನಿಮಲನ್ನು ಕಳಿಸ್ತೀವಿ. ದ ಲಯನ್ ಅಗ್ರೀಡ್. ಲಯನ್ ಒಪ್ಕೋತು, ಸಿಂಹ ಒಪ್ಕೋತು. ಎನಿಮಲ್ ಸೆಟ್ ಆನ್ ಆ್ಯಂಡ್ ಎನಿಮಲ್ಸ್ ಈಚ್ ಡೇ. ಪ್ರಾಣಿಗಳು ಏನು ಮಾಡೋದು? ದಿನ ಒಂದು ಪ್ರಾಣಿಯನ್ನು ಕಳಿಸ್ಲಿಕ್ಕೆ ರೆಡಿ ಆದವು. ಇಟ್ ವಾಸ್ ದ ಟರ್ನ್ ಆಫ್ ಎ ರ್ಯಾಬಿಟ್. ಒಂದಿನ ಟೈಮ್ ಬತ್ತು, ಪಾಳಿ ಬತ್ತು. ಯಾರ್ದು? ರ್ಯಾಬಿಟ್ದು. ಇಟ್ ಥಾಟ್ ದ್ಯಾಟ್ ಅ ಪ್ಲ್ಯಾನ್. ಒಂದು ಪ್ಲ್ಯಾನ್ ಮಾಡ್ತು ರ್ಯಾಬಿಟ್. ಏನು ಮಾಡ್ತು? ಇಟ್ ವೆಂಟ್ ಟು ದ ಲಯನ್ ಲೇಟ್ಲಿ. ಸಿಂಹದ ಬೆಲ್ ಲೇಟಾಗಿ ಹೋಯ್ತು. ದ ಲಯನ್ ವಾಸ್ ಆ್ಯಂಗ್ರಿ. ಹಸುವಾಗಿ ತೊಡ್ಕೊಂಡು ಸಟ್ಟು ಬಂತು ಅದಕ್ಕೆ. ದ ರ್ಯಾಬಿಟ್ ಟೋಲ್ಡ್ ದೇರ್ ವಾಸ್ ಎ ಅನದರ್ ಲಯನ್ ಇನ್ ದ ವೆಲ್. ರ್ಯಾಬಿಟ್ ಹೇಳ್ತು, ಯಾಕೆ ಲೇಟ್ ಆಯ್ತದ? ಅಲ್ಲಿ ಇನ್ನೊಂದಿತ್ತಪ್ಪ ಸಿಂಹ, ಅದಕ್ಕೆ ಲೇಟ್ ಆಯ್ತದ, ಬಿಡಲಾಗಿತ್ತು, ನಾನು ತಿಂತು ನಲಾಗಿತ್ತದು. ಅದಕ್ಕೆ ನಾ ಏನು ಮಾಡಿದೆ? ಲೇಟ್ ಮಾಡಿದೆ ಅಂತು. ದ ಲಯನ್ ಸಾ ಇಟ್ಸ್ ರಿಫ್ಲೆಕ್ಷನ್ ಆ್ಯಂಡ್ ರೋಡ್. ನಡಿ ನೋಡ್ರು ಅಂತೇಳಿ ಹೋಯ್ತು. ಹೋಗಿ ಅಲ್ಲಿ ನೀರಾಗಿ ಇನ್ಕೊಂಡು ಮತ್ತೊಂದು ಸಿಂಹ ಕಾಣಲಾತು. ಥರ ಗರ್ಜಿಸ್ತು. ಜಂಪ್ಡ್ ಇನ್ ಟು ದ ವೆಲ್ ಆ್ಯಂಡ್ ಕಿಲ್ ಆ್ಯಂಡ್ ಡೈ. ಜಿಗಿಸಾತು. ಈ ರೀತಿ ರ್ಯಾಬಿಟ್ಟು ತನ್ನ ಪ್ರಾಣ ಕಾಪಾಡ್ಕೋತು. ಈ ರೀತಿ ನಾವೇನು ಮಾಡ್ತೀವಿ? ಆನ್ಸರನ್ನು ಬರೀರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದ್ದರೆ, ನಿಮ್ಗೆ ಬೇರೆ ಸ್ಟೋರಿ ರೈಟಿಂಗ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನೆಕ್ಸ್ಟ್ 30 ಕ್ವಶನ್ ಏನಿದೆ ನೋಡಿ. ರೀಡ್ ದ ಗಿವನ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವಶನ್ಸ್. ಇದನ್ನ ಓದಿ ಕೆಳಗೆ ಕೊಟ್ಟಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಿರಿ. ಇದು ಮಾರ್ಕ್ಸ್ 4 ಮಾರ್ಕ್ಸ್ ಇದೆ. P.T. Puttaraj Gava is a person without eyesight, attired in a pale plain dhoti and spotless clean khadi full shirt with a lace turban adorning his head. Vibhuti sacred ash on his forehead, a sandal tilak between eyebrows and braille wrist watch on the left hand. He has a rosary of Rudrakshi round his neck. He is playing the veena. The word Gavai means a great singer. Gavai ಅಂದ್ರೆ ಏನು? ದೊಡ್ಡ ಹಾಡುಗಾರ. ಪುಟ್ಟರಾಜ್ ಗವಾಯಿ is a ಒಗ್ಗೆಕಾರ, a composer. He has created contributed to new ragas to the world of music. ಈ ಒಂದು ಸಂಗೀತ ಕ್ಷೇತ್ರಕ್ಕೆ, ಸಂಗೀತ ಜಗತ್ತಿಗೆ ಒಂದು ಅತ್ಯಂತ ಹೊಸ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು. ಓಕೆ, ಕ್ವಶನ್ ಏನು? ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಪುಟ್ಟರಾಜಿ ಗವಾಯಿ. ಯಾವ ರೀತಿ ಕಾಣ್ತಿದ್ರು ಅನ್ನೋದನ್ನು ವಿವರಣೆ ಕೊಡು ಅಂತ ಹೇಳಿದ್ದಾರೆ. ನೋಡೋಣ. ಪುಟ್ಟರಾಜಿ ಗವಾಯಿ has plain dhoti and spotless clean khadi, full shirt with a lace turban adorning his head, vibhuti on his forehead, a sandal tilak between the eyebrows and a braille waist watch on the left hand. ಈ ರೀತಿ ಬರೆದ್ರೆ you will get that 2 marks my dear students. Second B question. What are P.T.
ಪುಟ್ಟರಾಜ್ ಗವಾಯಿ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಆಫ್ ಮ್ಯೂಸಿಕ್ ಜಗತ್ತಿಗೆ ಸಂಗೀತ ಕ್ಷೇತ್ರಕ್ಕೆ ಅವರ ಒಂದು ಕೊಡುಗೆ ಏನು ಅಂತ ಕೇಳಿದಾರ. P.T. ಪುಟ್ಟರಾಜ್ ಗವಾಯಿ ಈಸ್ ಅ ಒಗ್ಗೇಯಕಾರ, a composer. He has created and contributed new ragas to the world of music. ಹೊಸ ರಾಗಗಳನ್ನು ಅವರು ಜಗತ್ತಿಗೆ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟರು ಅಂತ ಹೇಳ್ತೀವಿ. ಇಸ್ ದ ಆನ್ಸರ್. ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ನಾ PDF ಅನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಡ್ರಿ, ಡೌನ್ಲೋಡ್ ಮಾಡ್ಕೊಡ್ರಿ. ಓಕೆ, ದ ಲಾಸ್ಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಏನಪ್ಪ ಅಂದ್ರೆ, ಇಮ್ಯಾಜಿನ್ 31st ಕ್ವಶನ್. ಇಮ್ಯಾಜಿನ್ ಯುವರ್ ರಕ್ಷಿತ್. ನೀನು ಏನಂತ ಮಾಡ್ಕೋಬೇಕು? ರಕ್ಷಿತ್ ಅಂತ ಮಾಡ್ಕೋಬೇಕು. ಹುಡುಗ ಆಗಿದ್ದಾರೆ ರಕ್ಷಿತ್, ಹುಡುಗಿ ಆಗಿದ್ದಾರೆ ರೇಷ್ಮಾ. ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಇನ್ ಮೈಸೂರು. ಎಲ್ಲಿ ಸ್ಟಡಿ ಮಾಡಕತ್ತಾರೆ? ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರಲ್ಲಿ. 5 ಮಾರ್ಕ್ಸ್ ಇದೆ ನೋಡ್ರಿ, ಇಂಪಾರ್ಟೆಂಟ್. ಡೋಂಟ್ ಫಾರ್ಗೆಟ್ ದಿಸ್ ಫಾರ್ಮ್ಯಾಟ್ ಆ್ಯಂಡ್ ದ ಬಾಡಿ ಆಫ್ ದ ಲೆಟರ್. ರೈಟ್ ಎ ಲೆಟರ್ ಟು ಯುವರ್ ಹೆಡ್ ಮಾಸ್ಟರ್ ಆಸ್ಕಿಂಗ್ ಹಿಮ್ ಆರ್ ಹರ್ ಟು ಇಶ್ಯೂ ಒರಿಜಿನಲ್ TC ಆ್ಯಂಡ್ ಮಾರ್ಕ್ಸ್ ಕಾರ್ಡ್. ನಿಮ್ಮ TC ಮತ್ತು ಮಾರ್ಕ್ಸ್ ಕಾರ್ಡನ್ನು ಕೊಡಬೇಕು ಅಂತ ನಿಮ್ಮ ಹೆಡ್ ಮಾಸ್ಟರ್ಗೆ ಬರೀಬೇಕು. ಅಥವಾ ಇನ್ನೊಂದು ಚಾಯ್ಸ್ ಕೊಟ್ಟಿದ್ದಾರೆ, ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್. ನಿಮ್ಮ ಗೆಳೆಯನಿಗೆ ಗಣರಾಜ್ಯೋತ್ಸವ ದಿನದ ಸಂಭ್ರಮವನ್ನು ಯಾವ ರೀತಿ ಆಚರಿಸಿದ್ರಿ ಅನ್ನೋದ್ರ ಬಗ್ಗೆ ನಿಮಗೇನು ಮಾಡತ್ತೆ ಹೇಳ್ಯಾರಪ್ಪ ಅಂದ್ರೆ ಬರೀಯತ್ ಹೇಳ್ಯಾರ. ನೆಕ್ಸ್ಟ್ ಬರ್ದೀನಿ ನೋಡ್ರಿ, ಇದೇ ಫಾರ್ಮೆಟ್. ನಾ ಯಾವ್ದು ಬರ್ದೀನಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಬರ್ದೀನಿ ನೋಡ್ರಿ. ಇವರು ದ ಸ್ಟೂಡೆಂಟ್ ಆಫೀಷಿಯಲ್ ಲೆಟರ್ ಎರಡು ಕೊಟ್ಟಿದ್ದಾರೆ. ಆಫೀಷಿಯಲ್ಲು ನಿಮ್ಮ ಪರ್ಸ್ನಲ್ಲು, ಫಾರ್ಮಲ್ಲು ಇನ್ಫಾರ್ಮಲ್. ನಾ ಆಫೀಷಿಯಲ್ ಬರ್ದೀನಿ, ಯಾಕಂದ್ರೆ ಅದು ಇಷ್ಟ. ಇಲ್ಲಿ ಫ್ರಾಮ್ ಹಾಕ್ರಿ, ಕಾಮ ಕೊಡ್ರಿ. ರಕ್ಷಿತ್ ಅಂತ ರಕ್ಷಿತ್ ಬರೀರಿ, ಹುಡುಗಿದಿರ ರೇಷ್ಮಾ ಅಂತ ಬರೀರಿ. 8th ಸ್ಟ್ಯಾಂಡರ್ಡು, ಎಲ್ಲಿಂದ? ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ಡೇಟ್ ಹಾಕಬೇಕು, ಯಾವ 31/1/2024 ಹಾಕ್ಬೇಡ್ರಿ, 31st ಜನವರಿ ಅಂತ ಹಾಕ್ರಿ. ಈ ರೀತಿ ಹಾಕಬೇಕು. ನೆಕ್ಸ್ಟ್ ಇದು ಫ್ರಾಮ್ ಅಡ್ರೆಸ್ಸು. ನೆಕ್ಸ್ಟು ಏನಿದೆ, ಯಾರಿಗೆ ಬರೀತಾ ಇದ್ದೀರಿ? ದ ಹೆಡ್ ಮಾಸ್ಟರ್ ಗೌರ್ಮೆಂಟ್ ಇಲ್ಲಿ ಏನು ಮಿಸ್ ಆಗಿದೆ, ಏನು ಆ್ಯಡ್ ಮಾಡಿಕೊಡ್ರಿ. ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಫಾರ್ ಒರಿಜಿನಲ್ TC ಆ್ಯಂಡ್ ಮಾರ್ಕ್ಸ್ ಕಾರ್ಡ್. ನಮಗೆ TC ಮತ್ತು ಮಾರ್ಕ್ಸ್ ಕಾರ್ಡ್ ಬೇಕಾಗ್ಯವ. ನೆಕ್ಸ್ಟ್ ಅದಾದಮೇಲೆ ರೆಸ್ಪೆಕ್ಟೆಡ್ ಮೇಡಮ್ ಅವ್ರ ಸರ್ ಇದ್ರೆ ಸರ್ ಹಾಕ್ರಿ, ಮೇಡಮ್ ಇದ್ರೆ ಮೇಡಮ್ ಹಾಕ್ರಿ. ಎಸ್, ಹಿಯರ್ ಇದಕ್ಕೆ ಸಾಲ್ಯುಟೇಷನ್ ಅಂತ ಕರಿತೀವಿ, ಇದಕ್ಕೆ ಸೆಂಡರ್ಸ್ ಅಡ್ರೆಸ್ ಅಂತ ಕರಿತೀವಿ, ಅದಕ್ಕೆ ರೈಟರ್ಸ್ ಅಡ್ರೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಾಡಿ ಆಫ್ ದ ಲೆಟರ್ ಹೇಗಿದೆ ನೋಡ್ರಿ. ಐ ಆಮ್ ಅ ಸ್ಟೂಡೆಂಟ್ ಆಫ್ 8th ಸ್ಟ್ಯಾಂಡರ್ಡ್ ಎ ಸೆಕ್ಷನ್. ನಾನು 8ನೇ ವರ್ಗದ ಎ ಸೆಕ್ಷನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ. ಮೈ ಫಾದರ್ ಈಸ್ ಟ್ರಾನ್ಸ್ಫರ್ಡ್ ಟು ವಿಜಯಪುರ. ನಮ್ಮ ಅಪ್ಪರು ಎಲ್ಲೇ ಟ್ರಾನ್ಸ್ಫರ್ ಆಗಿದ್ದಾರೆ? ವಿಜಯಪುರ ಟ್ರಾನ್ಸ್ಫರ್ ಆಗಿದ್ದಾರೆ, ವರ್ಗಾವಣೆ ಆಗಿದ್ದಾರೆ. ಸೊ ಅವರ್ ಫ್ಯಾಮಿಲಿ ಈಸ್ ಶಿಫ್ಟಿಂಗ್ ಟು ವಿಜಯಪುರ. ನಮ್ಮ ಫ್ಯಾಮಿಲಿ ಎಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ? ಮೈಸೂರಿನಿಂದ ವಿಜಯಪುರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಅವರ್ ಫ್ಯಾಮಿಲಿ ಈಸ್ ಶಿಫ್ಟಿಂಗ್ ಟು ವಿಜಯಪುರ. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಟು ಇಶ್ಯೂ ಮೈ ಒರಿಜಿನಲ್ TC ಆ್ಯಂಡ್ ಮಾರ್ಕ್ಸ್ ಕಾರ್ಡ್ ಫಾರ್ ದ ಹೈಯರ್ ಸ್ಟಡೀಸ್. ಅದಕ್ಕೋಸ್ಕರ ನಮಗಿಲ್ಲಿ ಇರೋಕ್ಕಾಗಲ್ಲ, ಅಲ್ಲಿ ಹೋಗ್ಬೇಕಾಗದ. ಅದಕ್ಕೋಸ್ಕರ ನೀವೇನು ಮಾಡಿರಿ, ನೀವು ಮಾರ್ಕ್ಸ್ ಕಾರ್ಡ್ ಮತ್ತು TCಯನ್ನು ನನಗೆ ಕೊಡ್ರಿ. ಇನ್ನೊಂದು ಸೆಂಟೆನ್ಸನ್ನು ನೀವು ಹಾಕ್ಬೋದು. ಐ ಹೋಪ್ ಯು ವಿಲ್ ಇಶ್ಯೂ ಮೈ ಆರ್ ಗ್ರ್ಯಾಂಟ್ ಮೈ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ TC ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತಲೂ ಹಾಕ್ಬೋದು. ಅದಾದಮೇಲೆ ಥ್ಯಾಂಕಿಂಗ್ ಯು, ಧನ್ಯವಾದಗಳೊಂದಿಗೆ ವರ್ಸ್ ಒಬಿಡಿಯೆಂಟ್ಲಿ, ನಿಮ್ಮ ವಿಧೇಯಾರ್ಥಿ ಯಾರು? ರಕ್ಷಿತ್. ಈ ರೀತಿ ನೀವು ಬರೆದು ಬಿಟ್ರಪ್ಪ ಅಂದ್ರೆ 5 ಮಾರ್ಕ್ಸ್ ಫಿಕ್ಸು. ಐ ಹೋಪ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಾರ್ ದ ಬೆಟರ್ಮೆಂಟ್ ಆಫ್ ಯು ಐ ಕಂಪ್ಲೀಟೆಡ್ ದಿಸ್ ವಿತ್ ವೆರಿ ವೆಲ್ ಎಕ್ಸ್ಪ್ಲನೇಷನ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗಿಷ್ಟ ಆದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ದಿಸ್ ಯೂಟ್ಯೂಬ್ ಚಾನಲ್. ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಮೈ ಮೋಟಿವೇಶನ್. ಆ ಮೋಟಿವೇಶನ್ನು ನಿಮ್ಮ ಕೈಯಲ್ಲದ. ಇಫ್ ಯು ಕ್ಲಿಕ್ಡ್ ದ್ಯಾಟ್ ಸಬ್ಸ್ಕ್ರೈಬ್ ಬಟನ್, ಇಟ್ ಈಸ್ ದ ಮೋಟಿವೇಶನ್ ಟು ಮೀ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಭಾಳಷ್ಟು ಯೂಸ್ ಆಗುತ್ತೆ. ಆ್ಯಂಡ್ ಲೈಕ್ ದ್ಯಾಟ್ ಆ್ಯಂಡ್ ಕಮೆಂಟ್ ದ್ಯಾಟ್ ಹೌ ಯು ಫೆಲ್ಟ್, ವಾಟ್ ಆರ್ ದ ಕ್ವಶನ್ಸ್ ಯು ಹ್ಯಾವ್, ಡೌಟ್ಸ್ ಯಾವ್ಯಾವ ಕಮೆಂಟ್ ಅಥವಾ ನನ್ನ ಕಾಂಟ್ಯಾಕ್ಟ್ ನಂಬರನ್ನು 8861884287. It is our team, the contact number. You can contact that, then you will get the solution ಅಂತ ಹೇಳ್ತಾ
ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ, ಯಾಕಂದ್ರೆ ನಾನು ಹಾಕಿರ್ತಕ್ಕಂಥ ವೀಡಿಯೋಸ್ಗಳು ಮತ್ತೆ ಬರ್ತಕ್ಕಂಥ ಕ್ವಶನ್ ಪೇಪರ್ಗಳು ನಿಮ್ಮ ಬೆಟರ್ಮೆಂಟ್ಗೆ ಹಾಕಿರ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. We will meet to that next upcoming video class, my dear students. Okay, thanks for watching. Bye, see you soon.